ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ. ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಟಾಪಿಕ್ ಬಂದು ಫಾಲೋ ಅಪ್ ಅಂದ್ರೆ ಏನು. ಫಸ್ಟ್ ಆಫ್ ಆಲ್ ಫಾಲೋ ಅಪ್ ಅಂದ್ರೆ ಏನು ಅಂತ ಅಂದ್ರೆ, ಫಾಲೋ ಅಪ್ ಅಂತಂದ್ರೆ ನನಗೆ ಅನ್ಸಿದ್ದು ಹಿಂಬಾಲಿಸೋದು ಅಂತ ಅರ್ಥ ಸಿಗುತ್ತೆ. ಫಾಲೋ ಅಪ್ ಅಂತಂದ್ರೆ ಹಿಂಬಾಲಿಸೋದು ಅಂದ್ರೆ, ನಾವು ಒಬ್ಬ ವ್ಯಕ್ತಿನ ನಾವು ಏನಾದ್ರು ಮನ್ಸಿಗೆ ನಾವು ತಗೋಬಿಟ್ರೆ, ಅವು ಒಬ್ಬ ಮೋಟಿವೇಟರ್ ಆಗೋ ಅಥವಾ ಇನ್ಸ್ಪೈರ್ ನಾವು ತಗಂದ್ರೆ ಅವ್ರನ್ನ ನಾವು ಹಿಂಬಾಲಿಸ್ತಾ ಹೋಗ್ತೀವಿ, ಅವ್ರ ಆಟಿಟ್ಯೂಡ್ಗಳನ್ನ ಎಲ್ಲವನ್ನೂ ನಾವು ಹಿಂಬಾಲಿಸ್ತಾ ಇರ್ತೀವಿ. ಸೊ ಅದೇ ತರ ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲೂ ಫಾಲೋ ಅಪ್ ಅಂತಕ್ಕಂಥದ್ದು ವೆರಿ 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 ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಾವು ಸೋಲೋದ್ ಇಲ್ಲಪ್ಪ ಅಂತಂದ್ರೆ ಫಾಲೋ ಅಪ್ ಅಲ್ಲೇ ನಾವು ಸೋಲ್ತೀವಿ. ಯಾಕೆ ಫಾಲೋ ಅಪ್ ಅಲ್ಲಿ ಸೋಲ್ತೀವಿ, ಅಲ್ಲಿ ಡಿಫಾಲ್ಟ್ ಗಳು ಏನು, ಯಾವ ಒಂದು ಡಿಫಾಲ್ಟ್ ಇಂದ ನಾವು ಸೋಲ್ತೀವಿ, ಹೆಂಗ್ ಸೋಲ್ತೀವಿ ಅಂತ ಅಂದ್ರೆ, ಸೊ ಮೊದಲನೇದಾಗಿ ವಾಟ್ ಈಸ್ ದ ಫಾಲೋ ಅಪ್. ವಾಟ್ ಈಸ್ ಫಾಲೋ ಅಪ್ ಅಂದ್ರೆ, ಫಾಲೋ ಅಪ್ ಅಂದ್ರೆ ಏನು, ಎ ಕಂಟಿನ್ಯೂ ಆಫ್ ರಿಪಿಟೇಷನ್ ಆಫ್ ಸಮಥಿಂಗ್ ದ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಅವರ್ ಡನ್. ಸೊ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈಗ ವಿ ಸ್ಟಾರಿಗೆ ಬರ್ತಿದಂಗೆ ನಾವು ನ್ಯೂ ಪ್ರಾಸ್ಪೆಕ್ಟ್ ನಾವು ಯಾರನ್ನ ಒಬ್ಬರನ್ನ ಜಾಯಿನ್ ಮಾಡ್ಸಿರ್ತೀವಿ. ಆ ಜಾಯಿನ್ ಮಾಡ್ಸಿದ್ದಾಗ ಆ ವ್ಯಕ್ತಿ ಜಾಯಿನ್ ಮಾಡ್ಸಿದಂತ ವ್ಯಕ್ತಿನ ಬಿಟ್ಬಿಡ್ತೀವಿ. ಸೊ ನೆಕ್ಸ್ಟ್ ನಾವು ಬೇರೆಯವ್ರನ್ನ ಹುಡ್ಕೋಕ್ ಹೋಗ್ತೀವಿ. ಅದ್ರ ಜೊತೆಗೆ ಈಗ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೀವಿ, ಬಂದಂತ ವ್ಯಕ್ತಿಗಳಿಗೆ ನಾವು ಸರಿಯಾದ ರೀತಿ ಗೈಡ್ ಮಾಡಲ್ಲ, ಸರಿಯಾದ ರೀತಿ ನಾವು ಮಾರ್ಗದರ್ಶನಗಳನ್ನ ಕೊಡಲ್ಲ. ಸೊ ಈ ತರದಲ್ಲಿ ನಾವು ಹಲವಾರು ರೀತಿಯಲ್ಲಿ ನಾವು ತಪ್ಪುಗಳನ್ನ ಮಾಡ್ತಾ ಬರ್ತೀವಿ. ಆ ತಪ್ಪಿಂದಾಗಿ ನಮ್ಗೆ ಟೀಮ್ ಸೆಟ್ ಆಗ್ತಾ ಹೋಗಲ್ಲ. ನಾವು ಯಾವಾಗ್ಲೂ ಅಷ್ಟೇ, ಪ್ರತಿ ಸತಿನೂ ನಾವು ಕೆಲ್ಸ ಆಗಿದೆ ಅಂತ ಬಿಡಕ್ ಹೋಗ್ಬಾರ್ದು. ಈಗ ನಾವ್ ಯಾರನ್ನ ಜಾಯಿನ್ ಮಾಡ್ಸಿದೀವಿ, ಅವ್ರು ಮಾಡ್ತಾರೆ, ಇನ್ನೇನ್ ಅವ್ರು ಮಾಡ್ಕೊಂಡು ಹೋದ್ರೆ ನನಗೆ ಇನ್ಕಮ್ ಬರ್ತಾ ಇರುತ್ತೆ, ನಮ್ದು ರ್ಯಾಂಕ್ ಆಗುತ್ತೆ ಅಂತ ಹೇಳಿ ಸೊ ನಾವು ಸುಮ್ನೆ ಆಗ್ಬಿಡ್ತೀವಿ. ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ನಮ್ಮ ಕೆಲ್ಸ. ನಾವ್ ಯಾವ್ದೇ ರೀತಿ ಕೆಲ್ಸವನ್ನ ನಿಲ್ಲಿಸಬಾರ್ದು. ನಮ್ ಕೆಲ್ಸನ ನಾವು ರೊಟೀನ್ ಆಗಿ ನಾವು ಮಾಡ್ತಾ ಇರ್ಬೇಕು. ಮಾಡ್ತಾ 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 ನಮ್ಗೆ ಸಕ್ಸಸ್ ಆಟೋಮೆಟಿಕ್ ಬರುತ್ತೆ. ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೆಸೆಂಟೇಶನ್ ಈಸ್ ಓನ್ಲಿ 10%, 90% ಈಸ್ ಫಾಲೋ. ನೋಡಿ, ನಾವು ಈಗ ನಮ್ಮ ಸಂಸ್ಥೆಯಲ್ಲಿ ಏನಿದೆ, ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಈಗ ನಾವೇನು ಈ ಸಬ್ಜೆಕ್ಟ್ ಗಳನ್ನ ಕಲಿತೀವಿ. ಸೊ ಈ ಸಬ್ಜೆಕ್ಟ್ ಗಳನ್ನ ಕಲ್ತು ನಾವು ನ್ಯೂ ಪ್ರಾಸ್ಪೆಕ್ಟ್ ಗೆ ನಾವು ಮುಂದೆ ಹೋಗಿ ಕೂತ್ಕೊಂಡು ಪ್ಲಾನ್ ಕೊಡ್ತೀವಲ್ವಾ, ಆ ಪ್ಲಾನ್ ಅಲ್ಲಿ ನಮ್ಗೆ ಸಕ್ಸಸ್ ಆಗೋದು ಬರೀ ಕೇವಲ 10% ಅಷ್ಟೇ. ನಾವು ಪ್ಲಾನಿಂಗ್ ಅಲ್ಲಿ ಸಕ್ಸಸ್ ಆಗೋದು 10% ಅಷ್ಟೇ. 90% ನಾವು ಫಾಲೋ ಅಪ್ ಅಲ್ಲೇ ನಾವು ಸಕ್ಸಸ್ ಆಗೋದು. 90% ಫಾಲೋ ಅಪ್ ಅಲ್ಲೇ ನಾವು ಇರ್ಬೇಕು. 90% ಯಾವಾಗ ನಾವು ಫಾಲೋ ಅಪ್ ಮಾಡಲ್ಲ ಅವಾಗ ನಾವು ಸೋತ್ ಹೋಗ್ತೀವಿ. ಸರ್ ನೆಕ್ಸ್ಟ್ ಸರ್. ಓಕೆ, ಫಾಲೋ ಅಪ್ ಮೀನಿಂಗ್ ಏನು? ಸೊ ಈಗ ಫಾಲೋ ಅಪ್ ಅಂತ ಅಂದ್ರೆ, ಈಗ ಎಕ್ಸಾಂಪಲ್ ಆಗಿ ಒಂದು ಹುಡುಗ ಒಂದು ಹುಡುಗಿ 2 ರಿಂದ 3 ವರ್ಷ ಟೈಮ್ ತಗೊಳ್ತಾರೆ. ಸೊ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಲವ್ ಮಾಡೋದಕ್ಕೆ 2 ರಿಂದ 3 ವರ್ಷ ಟೈಮ್ ತಗೊಳ್ತಾರೆ. ಆ 2 ರಿಂದ 3 ವರ್ಷ ಪ್ರತಿ ಒಂದು ವಿಚಾರನೂ ಅವ್ರ ಫಾಲೋ ಅಪ್ ಅಲ್ಲೇ ಇರ್ತಾರೆ. ಫೋನ್ ಕಮ್ಯುನಿಕೇಶನ್ ಇರ್ಬೋದು, ಅಥವಾ ಮೀಟ್ ಮಾಡೋದಿರ್ಬೋದು, ಅಥವಾ ಔಟ್ ಸೈಡ್ ಹೋಗೋದಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಫಾಲೋ ಅಪ್ ಅಲ್ಲಿ ಇರ್ತಾರೆ. ಸೊ ಯಾವಾಗ ಈಗ ಆ ಹುಡುಗ ಹುಡುಗಿ ಏನಾದ್ರು ಒಂದ್ ವೇಳೆ ಫೋನ್ ಕಾಲ್ ಹೋಗಿಲ್ಲ, ಮೆಸೇಜಸ್ ವಾಪಸ್ ರಿಪ್ಲೈ ಬಂದಿಲ್ಲ ಅಂತ ಅಂದ್ರೆ ಟೆನ್ಷನ್ ಆಗ್ಬಿಡ್ತಾರೆ. ಸೊ ಅದೇ ತರ ಆತರ ಫಾಲೋ ಅಪ್ ಅಲ್ಲಿ ಇರ್ತಾರೆ. ಸೊ ಅದೇ ತರ ನಾವು ಕೂಡ ನಮಗೆ ಒಂದು ಇಂಡಸ್ಟ್ರಿ ಸಿಕ್ಕಿದೆ ಅಂತ ಅಂದ್ರೆ, ಆ ಇಂಡಸ್ಟ್ರಿನ ನಾವು ಎಷ್ಟರ ಮಟ್ಟಿಗೆ ನಾವು ಪ್ರೀತಿಸ್ತಾ ಇದೀವಿ, ಈ ಒಂದು ಇಂಡಸ್ಟ್ರಿನಲ್ಲಿ ನಾವು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದೀವಿ. ಎಕ್ಸಾಂಪಲ್ ಆಗಿ ಇವತ್ತು ಬೈಕ್ ಶೋರೂಮ್ ಅಲ್ಲಿ ಇರ್ಬೋದು, ನೀವು ಒಂದ್ ಸತಿ ಬೈಕ್ ಶೋರೂಮ್ ಒಳಗೆ ಹೋಗಿ ಬಂದ್ರೆ ಸಾಕು, ಆ ಬೈಕ್ ನ ಅವರು ಅವೇರ್ನೆಸ್ ಹೆಂಗ್ ಕ್ರಿಯೇಟ್ ಮಾಡ್ತಾರೆ, ನಿಮ್ಮನ್ನ ಯಾವ ರೀತಿ ಫಾಲೋ ಅಪ್ ಮಾಡ್ತಾರೆ ಅಂದ್ರೆ, ಡೈಲಿ ನಿಮ್ಗೆ ಒಂದು ಫೋನ್ ಕಾಲ್ ಇರುತ್ತೆ. ಸರ್ ಗುಡ್ ಮಾರ್ನಿಂಗ್ ಸರ್, ಸರ್ ನೀವು ನಿನ್ನೆ ಶೋರೂಮ್ ಬಂದಿದ್ರಿ ಸರ್, ನಿಮಗೆ ಯಾವ ಮಾಡೆಲ್ ಇಷ್ಟ ಆಯ್ತು ಸರ್, ಅದು ಅಪ್ಗ್ರೇಡ್ ಆಗಿದೆ, ಈಗ ನ್ಯೂ ಮಾಡೆಲ್ ಬಂದಿದೆ ಸರ್, ಮೈಲೇಜ್ ಇಷ್ಟು ಇದೆ, ಪಿಕಪ್ ಈ ತರ ಇದೆ ಸರ್, ಅದ್ರಲ್ಲಿ ಏನೇನೋ ಸ್ಪೆಷಾಲಿಟಿಗಳಿದಾವೆ ಅದನ್ನೆಲ್ಲ ನಮಗೆ ತಿಳಿಸ್ತಾ ಬರ್ತಾರೆ. ಕ್ಯೂರಿಯಾಸಿಟಿನ ಹುಟ್ಟಿಸ್ತಾರೆ. ಓ ಇರ್ಬೋದಾ, ನೋಡೋಣ, ತಗೊಳ್ಳೋಣ ಅನ್ನೋ ಮನಸ್ಸು ಬರ್ಬೇಕು. ಆ ರೀತಿ ನಮ್ಗೆ ಫಾಲೋ ಅಪ್ ಮಾಡ್ತಾರೆ. ಇನ್ನು ಸಿಮ್ ಕಾರ್ಡ್ನವರು ಅಷ್ಟೇ, ನಮ್ಗೆ ಡೈಲಿ ಅವ್ರು ಫೋನ್ ಮಾಡಿ ಏನಾರ ಅಕಸ್ಮಾತ್ ನಿಮ್ಮ ಮೊಬೈಲ್ ಅಲ್ಲಿ ರೀಚಾರ್ಜ್ ಖಾಲಿ ಆಗಿದೆ ಅಂತ ಅಂದ್ರೆ, ಆ ರೀಚಾರ್ಜ್ ಗೆ ಅವ್ರು ಎಷ್ಟು ಸತಿ ನಿಮಗೆ ಮೆಸೇಜ್ ಆಗ್ತಾ ಇರ್ತಾರೆ, ಎಷ್ಟು ಸತಿ ನಿಮಗೆ ಫೋನ್ ಕಾಲ್ ಮಾಡ್ತಾರೆ. ಸೊ ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಫೈನಾನ್ಸ್ ಕಂಪ್ನಿಗಳಿರ್ಬೋದು, ಇನ್ಸೂರೆನ್ಸ್ ಕಂಪ್ನಿಗಳಿರ್ಬೋದು, ಸೊ ಇವೆಲ್ಲವನ್ನು ಎಕ್ಸಾಂಪಲ್ ತಗೋಬಹುದು ನಿಮ್ಗೆ ಯಾವ ರೀತಿ ಫಾಲೋ ಅಪ್ ಮಾಡ್ತಾರೆ ಅಂತ. ಸೊ ಅಂತದ್ರಲ್ಲಿ ಇವತ್ತು ನಮ್ಗೆ ವಿ ಸ್ಟಾರ್ ಅಲ್ಲಿ ಲಕ್ಷ ಕೋಟಿಗಟ್ಲೆ ನಾವು ಇನ್ಕಮ್ ಮಾಡ್ತಾ ಇದೀವಿ ಅಂದ್ರೆ, ಸೊ ನಾವು ಫಾಲೋ ಅಪ್ ಯಾವ ತರ ಮಾಡ್ಬೇಕು, ಟೀಮಿಗೆ ನಾವು ಫಾಲೋ ಅಪ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಸೊ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ಈಗ ಏನಾಗತ್ತೆ,
ನಾವಿಲ್ಲಿ ಯಾರೋ ಕರ್ಕೊಂಡ್ಬಂದು ಜಾಯಿನ್ ಮಾಡ್ಸಿದ್ವಿ, ಅವ್ರ ಕೆಲಸ ಮಾಡ್ತಾ ಇರ್ತಾರೆ, ನಮ್ ಪಾಡಿಗೆ ನಾವು ಇದ್ಬಿಡೋಣ ಅಂತ ಅನ್ನಕ್ ಆಗಲ್ಲ. ಉದಾಹರಣೆಗೆ ಈಗ ಒಂದು ಮೂರ್ ಜನ ವ್ಯಕ್ತಿಗಳು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಆ ಕೆಲ್ಸಕ್ಕೆ ಹೋದಾಗ ಒಬ್ರು ಕೆಲ್ಸ ಗುಂಡಿ ತೆಗಿಯೋದು, ಇನ್ನೊಬ್ರು ಗುಂಡಿನ ಗಿಡ ನೆಡೋದು, ಇನ್ನೊಬ್ರು ಮಣ್ಣು ಮುಚ್ಚೋದು. ಸೊ ಈ ಅವ್ರ ರೊಟೀನ್ ಕೆಲಸ ಮಾಡ್ತಾ ಇರ್ತಾರೆ. 3 ಜನನು ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬ ಗುಂಡಿ ತೆಗಿತಾ ಇರ್ತಾನೆ, ಒಬ್ಬ ಗಿಡ ನೆಡ್ತಾ ಇರ್ತಾನೆ, ಇನ್ನೊಬ್ಬ ಗುಂಡಿ ಮುಚ್ಚುತ್ತಾ ಇರ್ತಾನೆ. ಆದ್ರೆ ಸೊ ಒಂದಿವ್ಸ ಏನಾಗ್ಬಿಡುತ್ತೆ, ಗಿಡ ನೆಡಾಂತ ವ್ಯಕ್ತಿ ಬಂದಿರಲ್ಲ. ಅವಾಗ ಇನ್ ಉಳಿದರ್ ಏನು, ಅವ್ರ ಕೆಲ್ಸ ಅವ್ರು ಮಾಡ್ಬೇಕಲ್ವಾ. ಅವ್ರ ಕೆಲ್ಸ ಏನು, ಒಬ್ಬ ಗುಂಡಿ ತೆಗಿತಾ ಇದ್ದ, ಇನ್ನೊಬ್ಬ ಮಣ್ಣು ಮುಚ್ಚುತ್ತಾ ಇದ್ದ. ಸೊ ಈ ತರ ನಡೆದೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಯಾವ್ದೇ ಕಾರಣಕ್ಕೂ ನಾವು ಯಾರನ್ನ ಆಗ್ಲಿ ಜಾಯಿನ್ ಮಾಡ್ಸಿದೀವಿ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ನಾವು ಬಿಟ್ರೆ ಟೀಮು ಡೆವಲಪ್ ಆಗಲ್ಲ. ಹಾಗಾಗಿ ಸೊ ವೆರಿ ವೆರಿ ಇಂಪಾರ್ಟೆಂಟ್, ನಾವು ಸರಿಯಾದ ರೀತಿ ಫಾಲೋ ಅಪ್ ಮಾಡ್ಬೇಕು ಅವರಿಗೆ. ಓಕೆ, ನೆಕ್ಸ್ಟ್ ಬರೋಣ ಸರ್. ನೆಕ್ಸ್ಟ್ ಸರ್, ಓಕೆ, ವೈ ಫಾಲೋ ಅಪ್ ಇಸ್ ಇಂಪಾರ್ಟೆಂಟ್. ಫಾಲೋ ಅಪ್ ಅಂದ್ರೆ ಏನು, ಯಾಕೆ ಇಂಪಾರ್ಟೆಂಟ್ ಇದು? ಸೊ ಅಷ್ಟು ಇಂಪಾರ್ಟೆನ್ಸ್ ಇದೆಯಾ ಫಾಲೋ ಅಪ್ ಅಲ್ಲಿ? ಖಂಡಿತ ಇದೆ. ಯಾಕೆಂತಂದ್ರೆ ಸೊ ಇವತ್ತು ನಾನೇ ರಿಜಿಸ್ಟರಿಗೆ ನಮ್ಮ ಕೇಶವ್ ಸರ್ ನನಗೆ ಪ್ಲಾನ್ ಹೇಳಿದ್ಮೇಲೆ, ಸೊ ಪ್ಲಾನ್ ಹೇಳಿ ನಾನು ಒಂದು 2 days ಟೈಮ್ ತಗೊಂಡೆ ಅವ್ರ ಹತ್ರ. ಸರ್ ಒಂದು 2 days ಟೈಮ್ ಬೇಕು ನನ್ಗೆ ಅಂತ ಹೇಳಿ. ಆ 2 days ಅಂತ ಅಂದ್ಮೇಲೆ ಅವ್ರು ನನಗೆ ಡೈಲಿ ಒಂದು ಫೋನ್ ಮಾಡೋದು, ಮಾತಾಡ್ಸೋದು ಎಲ್ಲವನ್ನು ಮಾಡ್ತಾ ಇದ್ರು. ಸೊ ಇವ್ರು ಇಷ್ಟೆಲ್ಲ ಹೇಳ್ತಾವ್ರಲ್ಲ, ಆಯ್ತು ನೋಡೋಣ ಅಂತ ಹೇಳಿ ಅಮೌಂಟ್ ತಗೊಂಡೋಗಿ ಅವ್ರ ಕೈ ಕೊಟ್ಟು ನಾನು ಮಾತಾಡ್ಕೊಂಡ್ ವಾಪಸ್ ಬಂದ್ಮೇಲೆ ನಾನು ವರ್ಕ್ ನ ಸ್ಟಾರ್ಟ್ ಮಾಡ್ಲೇ ಇಲ್ಲ. ಹೆಚ್ಚು ಕಡಿಮೆ ಒಂದ್ 6 month 7th month ನಾನು ವರ್ಕೇ ಮಾಡಿರ್ಲಿಲ್ಲ. ಕೇಶವ್ ಸರ್ ಅವ್ರ ಫಾಲೋ ಅಪ್ ಬಿಡ್ಲೇ ಇಲ್ಲ. ಫೋನ್ ಮಾಡ್ತಲೇ ಇರೋರು. ಫೋನ್ ಮಾಡಿ ನಮ್ ಹೆಲ್ತ್ ಬಗ್ಗೆ ವಿಚಾರಿಸೋರು, ಮತ್ತೆ ಜೊತೆಗೆ ನನಗೆ ವಿಜಿಸ್ಟರ್ದು ಅಡ್ವೈಸ್ ಮಾಡೋರು. ಸರ್ ಅಲ್ಲಿ ಒಂದ್ ಪ್ರೋಗ್ರಾಮ್ ಇದೆ ಸರ್, ಮಿಸ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿರುತ್ತೆ, ಬನ್ನಿ ಅಂತ ಹೇಳಿ ತುಂಬಾ ಸತಿ ಕರೆಯೋರು. ಆ ವ್ಯಕ್ತಿ ನನ್ನ ಏನಾರು ಫಾಲೋ ಅಪ್ ಮಾಡ್ಲಿಲ್ಲ, ಬಿಡೋ ಅತ್ಲಾಗಿ ಇನ್ನೇನು ಐಡಿ ಬಂತಲ್ಲ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ಸುಮ್ನೆ ಇದ್ದಿದ್ರೆ ಸೊ ಇವತ್ತು ನಾನು ಕೂಡ ರಿಜಿಸ್ಟರ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಬೆಳೆಯಕ್ ಆಗ್ತಿದ್ದಿಲ್ಲ. ಹಾಗಾಗಿ ಇಂಪಾರ್ಟೆನ್ಸ್ ಫಾಲೋ ಅಪ್ ಅಲ್ಲಿ ತುಂಬಾ ಇದೆ. ಏನಂತ ಅಂದ್ರೆ ಆಸ್ ಪರ್ ಸೇಲ್ಸ್ ಸರ್ವಿಸ್ ಅಂಡ್ ಡಾಟಾ ಸೇಲ್ಸ್. ಸೊ ಈಗ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಈಗ ನಮ್ಮ ಒಂದು ರಿಜಿಸ್ಟರ್ ಸಂಸ್ಥೆ ಸಿಕ್ಕಿದೆ ಅಂದ್ರೆ, ಸೊ ಇಲ್ಲಿ ನಾವು ಸೇಲ್ಸ್ ಸರ್ವಿಸ್ ನಾವು ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾವು ಕಲಿಬೇಕು. ಅದ್ ಹೆಂಗೆ? ಸೊ ಇಲ್ಲಿ ವ್ಯಕ್ತಿಗಳು ಬರ್ತಾರಲ್ವಾ, ಬಂದಂತ ವ್ಯಕ್ತಿಗಳು 48%, 48% ಪೀಪಲ್ ಗಿವ್ ಅಪ್ ಆಫ್ಟರ್ ಫಸ್ಟ್ ಕಾಂಟ್ಯಾಕ್ಟ್. ಸೊ ಈಗ 48% ಜನ ಏನ್ ಮಾಡ್ತಾರೆ, ಇಲ್ಲಿ ಯಾರಿಗೋ ಒಬ್ರಿಗೆ ಹೋಗಿ ಹೇಳ್ತಾರೆ. ಅವ್ರು ಬಂದಂತ ವ್ಯಕ್ತಿ ಇಲ್ಲಿ ಹೊಸಬ್ರು, ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಇವತ್ತು ಝೂಮ್ ಮೀಟಿಂಗ್ ಅಲ್ಲಿ ಎಷ್ಟು ಜನ ಹೊಸಬ್ರು ಕೂತಿದಾರೋ ನನಗೆ ಗೊತ್ತಿಲ್ಲ, ಆದ್ರೆ 48% ಜನ ಹೊಸ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಜಾಯಿನ್ ಆದ ಹುಮ್ಮಸ್ಸಲ್ಲಿ ಫಸ್ಟ್ ಒಬ್ಬ ವ್ಯಕ್ತಿಗೆ ಹೇಳಕ್ ಹೋಗ್ತಾರೆ. ಒಬ್ಬ ವ್ಯಕ್ತಿಗೆ ಹೇಳಿದ ತಕ್ಷಣ ಅವನು ಇಂಥವೆಲ್ಲ ಸುಮ್ನೆ ಇವೆಲ್ಲ ಮೋಸ ಮಾಡ್ತವೆ ಹಾಗೆ ಹೀಗೆ ಅಂತ ಏನೋ ಒಂದ್ ನೆಗೆಟಿವ್ ಥಾಟ್ಸ್ ಹೇಳಿದ ತಕ್ಷಣ ಅಂತ ವ್ಯಕ್ತಿಗಳು ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಅಯ್ಯೋ ಯಾಕ್ ಬೇಕಪ್ಪ, ಈಗ ಅವ್ರ ಹೆಂಗ್ ಹೇಳ್ತಿದಾರೆ, ಇವೆಲ್ಲ ನಮ್ಗೆ ಯಾಕ್ ಬೇಕು ಅಂತ ಹೇಳಿ ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಇನ್ನು 25% ಜನ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಸೊ 2 ಕಾಂಟ್ಯಾಕ್ಟ್ ಈ ತರ ಎಲ್ಲ 1-2 ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅಯ್ಯೋ ನಾನು ಒಂದಿಬ್ರಿಗೆ ಹೇಳದ್ನಪ್ಪ, ಅವ್ರು ಯಾರು ಅರ್ಥ ಮಾಡ್ಕೊಂತ ಇಲ್ಲ, ಯಾರು ಇದನ್ನ ತಗಂತ ಇಲ್ಲ, ಯಾರು ಒಂದು ಬಿಸ್ನೆಸ್ ಬರ್ತಾ ಇಲ್ಲ, ಇವೆಲ್ಲ ಬೇಡ ಅಂತೇಳಿ ಕೈ ಬಿಟ್ಬಿಡ್ತಾರೆ. ಇನ್ನು 12% ಪೀಪಲ್ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, 1-3 ವ್ಯಕ್ತಿಗಳಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಕಾಂಟ್ಯಾಕ್ಟ್ ಮಾಡಿ ಯಾವ್ದೇ ಕಾರಣಕ್ಕೂ ಅವರು ಬಂದಿಲ್ಲ ಅಂದಾಗ ಸೊ ಅವರು ಕೂಡ ನೆಗೆಟಿವ್ ಆಗ್ತಾರೆ. ಇನ್ನು 5% ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ, 1-4 ಜನಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಸೊ ಅವರು ಇದೆಲ್ಲ ಬೇಡ ಅಂತ ಹೇಳಿ ಬಿಟ್ಟಾಕ್ತಾರೆ. ಆದ್ರೆ 80% ಸ್ಪಾನ್ಸರ್ ಇರೋಂತ ವ್ಯಕ್ತಿಗೆ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, 5 ಕಾಂಟ್ಯಾಕ್ಟ್, 6 ಕಾಂಟ್ಯಾಕ್ಟ್, 7 ಕಾಂಟ್ಯಾಕ್ಟ್, 10, 12 ಕಾಂಟ್ಯಾಕ್ಟ್ ಈ ತರ ಮಾಡ್ತಾ ಸೊ ಅಂತವ್ರೆ ಈ ಒಂದು ಇಂಡಸ್ಟ್ರಿನಲ್ಲಿ ಉಳ್ಕೊಳ್ತಾರೆ. ಸೊ ನಾನು ಯಾರಿಗೋ ಒಬ್ರಿಗೆ ಹೇಳಿದೆ, ಇಬ್ರಿಗೆ ಹೇಳಿದ್ದೆ ಅಂದ ತಕ್ಷಣ ಒಬ್ರು ಇಬ್ರು ಬರ್ಲಿಲ್ಲ ಅಂದ ತಕ್ಷಣ ನಾವು ನೆಗೆಟಿವ್ ಆಗೋದಲ್ಲ, ಯಾವ್ದೇ ಕಾರಣಕ್ಕೂ ನಾವು ನೆಗೆಟಿವ್ ಆಗೋದಲ್ಲ. ಸೊ ನಮಗಿರೋಂತ ಕಾಂಟ್ಯಾಕ್ಟ್ ಅಷ್ಟೇ ಅಲ್ಲ, ನಮಗೆ ಇನ್ನೂ ಕಾಂಟ್ಯಾಕ್ಟ್ ಇದಾವಲ್ವಾ. ಸೊ ಯಾವಾಗ ನಾವು ಇದನ್ನ ರೊಟೀನ್ ಆಗಿ ತಗೊಂತೀವಿ, ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ, ಅವಾಗ ನಮಗೆ ಆಟೋಮೆಟಿಕ್ ಆಗಿ ಟೀಮು ಬರಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ಸೊ ಒಬ್ಬ
ಲೀಡರ್ ಥಿಂಕಿಂಗ್ ಯುವರ್ ಸೆಲ್ಫ್ ವೇರ್ ಆರ್ ಯು ಹರ್. ಸೊ ಈಗ ಒಬ್ಬ ಲೀಡರ್ ಏನ್ ಥಿಂಕ್ ಮಾಡ್ತಾನೆ, ಒಬ್ಬ ಲೀಡರ್ ಏನ್ ಥಿಂಕ್ ಮಾಡ್ತಾನೆ ಅಂತ ಅಂದ್ರೆ, ಸೊ ನಾನು ವಿಜಿಟರ್ ಆಯ್ಕೆ ಮಾಡ್ಕೊಂಡ್ ಬಂದಿದ್ದೀನಿ, ಈ ಆಯ್ಕೆ ಮಾಡ್ಕೊಂಡ್ ಬಂದ್ಮೇಲೆ ಸೊ ನನ್ನ ಮುಂದಿನ ಗುರಿ ಏನು, ನಾನು ಯಾವ ತರ ಟೀಮ್ ಕಟ್ಟಬೇಕು, ನಾನು ಯಾವ ತರ ಬೇರೆಯವರಿಗೆ ನಾನು ಮಾದರಿಯಾಗಿ ಬದುಕ್ಬೇಕು, ನಾನು ಒಳ್ಳೆ ಒಂದು ಕಾರ್ ತಗೊಳ್ಳೋದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಸೊ ನನ್ನ ಸ್ಥಾನಮಾನ ಏನು, ನನ್ನ ರೆಪ್ಯುಟೇಷನ್ ಏನು ಅಂತೇಳಿ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಆಗ ಆಟೋಮೆಟಿಕ್ ಆಗಿ ಡೆವಲಪ್ ಬರುತ್ತೆ. ಓಕೆ, ನೆಕ್ಸ್ಟ್ ಬರೋಣ. ಓಕೆ, ಸೊ ನೆಕ್ಸ್ಟ್ ಬರ್ತಾ ಇದೆ 80% ಪೀಪಲ್ ಫೇಲಿಂಗ್ ಡ್ಯೂ ಟು ದಿಸ್ ಮಿಸ್ಟೇಕ್ಸ್. ಸೊ ಈ ಯಾವ ಮಿಸ್ಟೇಕ್ ಇಂದ 80% ಪೀಪಲ್ ಈಗ, ಸೊ ಇಲ್ಲಿ ನಾವು ಫೇಲ್ ಆಗೋದು ಯಾವ ತರ, ಯಾವ ಒಂದು ವಿಚಾರದ ಬಗ್ಗೆ ನಾವು ಫೇಲ್ ಆಗ್ತೀವಿ ಅಂತ ಅಂದ್ರೆ, ಕಾಮನ್ ಮಿಸ್ಟೇಕ್ಸ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ನೋಡಿ, ಕಾಮನ್ ಮಿಸ್ಟೇಕ್, ಆ ಮಿಸ್ಟೇಕ್ ಇಂದ ನಾವು ಇಲ್ಲಿ ಸೋತೋಗ್ಬಿಡ್ತೀವಿ. ಯಾರೋ ಒಬ್ಬ ಫ್ರೆಶರ್ ಹೊಸ ವ್ಯಕ್ತಿ ಬರ್ತಾರೆ, ಅವರು ಅಪ್ಲೈನ್ ನ ಸಹಾಯ ತಗೊಳಲ್ಲ. ಈಗ ಪ್ಲಾನ್ ಎಲ್ಲ ಕೇಳ್ಕೊಂಡಿರ್ತಾರೆ, ಆ ಪ್ಲಾನ್ ಕೇಳಿದ್ಮೇಲೆ ಓ ಇಷ್ಟೇ ಅಲ್ವಾ ಬಿಡು, ಅವ್ರು ನನ್ನ ಕ್ಲೋಸ್ ಫ್ರೆಂಡ್, ಅವ್ರು ನಮ್ಮ ರಿಲೇಷನ್, ಅವ್ರಿಗೆ ಹೇಳಿದ್ರೆ ಅವ್ರೆಲ್ಲ ಒಪ್ಕೊಬಿಡ್ತಾರೆ ಅಂತ ಹೇಳಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಫ್ರೆಶರ್ ನಾಟ್ ಟೇಕಿಂಗ್ ಪರ್ಸನ್ ಸಪೋರ್ಟ್ ವಿತ್ ಆಕ್ಟಿವ್ ಅಪ್ಲೈನ್ ಆನ್ ಕಾನ್ಫರೆನ್ಸ್ ಕಾಲ್ ಅವ್ರ ಡೈರೆಕ್ಟ್ ವಿಸಿಟ್. ಸೊ ಯಾವಾಗ ಅವರು ಅಪ್ಲೈನ್ ನ ಸಹಾಯ ತಗೊಳ್ಳದಲ್ಲೇ ಡೈರೆಕ್ಟ್ ಆಗಿ ಹೋಗಿ ಆ ಹೊಸ ವ್ಯಕ್ತಿಗಳಿಗೆ ಏನನ್ನೆಲ್ಲ ಇಲ್ದಿರೋದೆಲ್ಲ ವಿಚಾರಗಳನ್ನ ಹೇಳ್ತಾರೋ, ಸೊ ಅಲ್ಲೂ ಅವರು ಆ ಕಾಮನ್ ಮಿಸ್ಟೇಕ್ ಇಂದ ಟೀಮ್ ಬರಲ್ಲ. ನಾಟ್ ಥಿಂಕಿಂಗ್ ಫಾರ್ ಪ್ರಾಪರ್ ಪ್ಲೇಸ್ ಟೈಮ್ ಅವ್ರ ಅಪಾಯಿಂಟ್ಮೆಂಟ್ ವಿತ್ ಗೆಸ್ಟ್ ಆನ್ ಕಾಲ್. ಸೊ ಈಗ ಏನ್ ಮಾಡ್ತಾರೆ, ಎಲ್ಲೋ ಇವರು ಒಂದ್ ಅಂಗಡಿಗೆ ಹೋಗಿರ್ತಾರೆ, ಅಂಗಡಿಗೆ ಹೋದಾಗ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸುಮ್ನೆ ಅಲ್ಲಿ ನಿಂತಿರ್ತಾನೆ, ಅಲ್ಲಿ ಪರಿಚಯ ಮಾಡ್ಕೊಂತಾರೆ. ಪರಿಚಯ ಮಾಡ್ಕೊಂಡ ತಕ್ಷಣ ಸರ್ ಹಿಂಗೊಂದು ವಿಸ್ಟಾರ್ ಸಂಸ್ಥೆ ಇದೆ, ಒಳ್ಳೆ ತುಂಬಾ ಚೆನ್ನಾಗಿದೆ ಸರ್, ಆರೋಗ್ಯಕ್ಕೆ ಪ್ರಾಡಕ್ಟ್ ತಗೊಳ್ಳೋದು, ಇದ್ರಲ್ಲಿ ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ಬೋದು, ಸೊ ಅದನ್ನೇ 4 ಜನಕ್ಕೆ ಹೇಳಿದ್ರೆ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ, ಇಲ್ಲಿ ಜನ ಸೇರ್ಸ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿ, ಸೊ ಅಲ್ಲೇ ನಾವು ಪ್ಲಾನ್ ಕೊಡೋದು. ಅಥವಾ ನಾವು ಇನ್ನೊಂದು ಮಿಸ್ಟೇಕ್ ಏನ್ ಮಾಡ್ತೀವಿ ಅಂದ್ರೆ, ಏಕಾಏಕಿ ಒಬ್ಬ ವ್ಯಕ್ತಿಗೆ ನಾವು ವಿಚಾರಣೆ ಹೇಳಿರಲ್ಲ, ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಕೂರ್ಸ್ಕೊಂಡು ಅಲ್ಲಿ ಹೇಳಂತದಿರ್ಬೋದು. ಸೊ ಇನ್ನ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ನಾವು ಪ್ಲಾನ್ ಕೊಡೋದಿರ್ಬೋದು. ಈ ತರ ಕಾಮನ್ ಮಿಸ್ಟೇಕ್ ಇಂದನೂ ನಮಗೆ ಟೀಮು ಹಾಳಾಗುತ್ತೆ. ಸೊ ಅದಕ್ಕೆ ಆದಂತ ಒಂದು ಪ್ರಾಪರ್ ಪ್ಲೇಸ್ ನ ನಾವು ಫಿಕ್ಸ್ ಮಾಡ್ಕೋಬೇಕು. ಒಳ್ಳೆ 5 ಸ್ಟಾರ್ ಹೋಟೆಲ್ ಅಥವಾ ಆಫೀಸು ಅಥವಾ ಹೋಮ್ ವಿಸಿಟ್. ಸೊ ನಾವು ಈ ತರ ನಾವು ಪ್ಲಾನ್ ಮಾಡ್ಕೋಬೇಕು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಂಗೆ, ಇಲ್ದೇ ಇರೋ ಕಡೆ ನಾವು ಮಾತಾಡ್ಬೇಕು. ಓಕೆ, ನಾಟ್ ಆಸ್ಕಿಂಗ್ ವಾಟ್ ಲೈಕ್ಡ್ ಅವರ್ ಬಿಸ್ನೆಸ್ ಅವರ್ ಪ್ರಾಡಕ್ಟ್. ಸೊ ಈಗ ಎಷ್ಟೋ ಜನ ಏನ್ ಮಾಡ್ತೀವಿ, ಆ ಬಂದಂತ ವ್ಯಕ್ತಿಗೆ ಅವ್ನಿಗೆ ಏನ್ ಬೇಕು ಅವಶ್ಯಕತೆ ಅನ್ನೋದನ್ನ ಬಿಡ್ತೀವಿ, ನಾವು ತುಂಬಾ ಹೇಳಕ್ ಹೋಗ್ತೀವಿ. ಸರ್ ಅದ್ ಹಂಗಿದೆ ಸರ್, ಹಿಂಗಿದೆ ಸರ್, ಬಿಸ್ನೆಸ್ ಸೂಪರ್ ಸರ್, ಪ್ರಾಡಕ್ಟ್ ಸೂಪರ್ ಸರ್, ಅದು ಇದು ಅಂತ ಹೇಳಕ್ ಹೋಗ್ತೀವಿ. ಯಾವ್ದೇ ಕಾರಣಕ್ಕೂ ಹೇಳಕ್ ಹೋಗ್ಬಾರ್ದು. ಸೊ ಆ ಬಂದಂತ ವ್ಯಕ್ತಿಗೆ ಏನಿದೆ ನೀಡ್ಸ್, ಸೊ ಅವನಿಗೆ ಫಸ್ಟ್ ನಾವು ಇದು ಪ್ಲಾನ್ ಹೇಳಿದ್ವಿ ಅಂತ ಆದ್ರೆ ಅವನ ಹತ್ರ 2 ಆಪ್ಷನ್ಸ್ ನಾವು ಕೇಳ್ಬೇಕಾಗುತ್ತೆ. ಸರ್ ನಿಮಗೆ ಪ್ರಾಡಕ್ಟ್ ಇಷ್ಟ ಆಯ್ತಾ, ಬಿಸ್ನೆಸ್ ಇಷ್ಟ ಆಯ್ತಾ, ಈ 2 ವಿಚಾರನ ನಾವು ಕೇಳ್ಬೇಕು. ಅದನ್ನ ಬಿಟ್ಕೊಂಡು ನಾವು ಬೇರೆ ಏನೇನೋ ಹೇಳಕ್ ಹೋದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ಸೊ ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಕಂಟಿನ್ಯೂ ಆಗಿ ನಾವು ಫಾಲೋ ಅಪ್ ಮಾಡಲ್ಲ. ಈಗ ಯಾವ್ದೋ ಒಬ್ಬ ವ್ಯಕ್ತಿಗೆ ನಾವು ಪ್ಲಾನ್ ಕೊಟ್ವಿ ಅಂತ ಅಂದ್ರೆ, ಆ ಪ್ಲಾನು ಆ ವ್ಯಕ್ತಿ ಅಕಸ್ಮಾತ್ ಒಂದ್ ವೇಳೆ ಬರ್ಲಿಲ್ಲ, ಅವ್ರಿಗೆ ನಾವ್ ಹೇಳಿದ ಟೈಮ್ ಅಲ್ಲಿ ಅವ್ರಿಗೆ ಟೈಮ್ ಇಲ್ಲ ಅಂತಾನೋ, ಇಷ್ಟ ಇಲ್ಲ ಅಂತಾನೋ, ಏನೋ ಒಂದು ವಿಚಾರಕ್ಕೆ ಅವ್ರು ಬಂದಿಲ್ಲ ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಸಿಟ್ಟು ಮಾಡ್ಕೋಬಾರದು. ಆ ಜಾಗದಲ್ಲಿ ನಾವು ಸಿಟ್ಟು ಮಾಡ್ಕೋಬಾರದು. ಪೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೇಷನ್ಸ್ ಇರ್ಬೇಕು, ತಾಳ್ಮೆ ಇರ್ಬೇಕು. ಆ ವ್ಯಕ್ತಿಗೆ ನಾವು ಫಾಲೋ ಅಪ್ ಮಾಡೋದನ್ನ ಬಿಡಬಾರ್ದು. ಹಂಗಂತ ಹೇಳ್ಬಿಟ್ಟು ಫಾಲೋ ಅಪ್ ಮಾಡಕ್ ಹೇಳಿದ್ರಲ್ಲ ಅಂತೇಳಿ ಯಾವಾಗ್ಲೂ ಸಿಕ್ತಾಗಲ್ಲ, ಸರ್ ರಿಜಿಸ್ಟರ್ಗೆ ನಾವು ಪ್ಲಾನ್ ಕೇಳಿದ್ರಲ್ಲ, ಏನಾಯ್ತು ಸರ್, ಯಾಕೆ ಸರ್ ಬಂದಿಲ್ಲ, ಸರ್ ಬನ್ನಿ ಸರ್ ಯಾವ್ದೇ ಕಾರಣಕ್ಕೂ ಕರಿಬಾರದು. ಸೊ ಬೆಕ್ಕರ್ ತರ ನಾವು ಬೇಡಬಾರದು. ನಾವು ಯಾವ ತರ ಇರ್ಬೇಕು ಅಂದ್ರೆ, ಸೊ ಆ ವ್ಯಕ್ತಿಗೆ ನಾವು ಡೈಲಿ ಒಂದು ಗುಡ್ ಮಾರ್ನಿಂಗ್ ಹೇಳೋದು, ಗುಡ್ ನೈಟ್ ಹೇಳೋದು. ಸೊ ನಾವು ಈ ತರ ಡೈಲಿ ನಾವು ಮಾಡ್ತಾ ಇರ್ಬೇಕು.
ಸರ್ ಹೇಗಿದ್ರಿ ಸರ್, ಏನ್ ಸಮಾಚಾರ ಸರ್, ಪರವಾಗಿಲ್ಲ ಸರ್, ಸೂಪರ್ ಸರ್ ಅಂತೆಲ್ಲ ನೀಟಾಗಿ ಮಾತಾಡ್ತಾ ನಾವು ಫಾಲೋಅಪ್ ಅಲ್ಲಿ ಇಟ್ಕೋಬೇಕು. ಸೊ ಒಂದಲ್ಲ ಒಂದ್ ಟೈಮ್ ಅಲ್ಲಿ ಆ ವ್ಯಕ್ತಿ ನಮ್ಗೆ ಬಂದೇ ಬರ್ತಾರೆ. ಸೊ ನಮ್ಮ ಆ ಒಂದು ಫಾಲೋಅಪ್ ಯಾವ ತರ ಇರ್ಬೇಕು ಅಂದ್ರೆ, ಅವನು ಇಲ್ಲ ಅಟ್ಲೀಸ್ಟ್ ಪ್ರಾಡಕ್ಟ್ ನಾರು ಯೂಸ್ ಮಾಡ್ಬೇಕು, ಇಲ್ಲ ಬಿಸ್ನೆಸ್ ಬರ್ಬೇಕು. ಸೊ ಎರಡರಲ್ಲಿ ಒಂದು ಮಾಡೋ ತರ ನಾವು ಫಾಲೋಅಪ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಸರ್, ಈ ಫಾಲೋಅಪ್ ಅಲ್ಲಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಡ್ರೆಸ್ ಕೋಡ್ ವೆರಿ ವೆರಿ ಇಂಪಾರ್ಟೆಂಟ್. ಮೇಂಟೈನ್ ದ ಡ್ರೆಸ್ ಕೋಡ್ ಅಂಡ್ ಬಿ ಎ ಪ್ರೊಫೆಷನಲ್. ಸೊ ನಮಗೆ ಡ್ರೆಸ್ ಕೋಡ್ ವೆರಿ 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 ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ, ಇವತ್ತು ನಾವು ಈ ಒಂದು ಪ್ಲಾನ್ ನ ಒಬ್ರು ಮನೆಗೆ ಹೇಳಕ್ ಹೋಗ್ತಾ ಇದೀವಿ ಅಂತಂದ್ರೆ, ನಾವಿಲ್ಲಿ ಯಾವ್ದೋ ಒಂದು 500 ರೂಪಾಯಿಂದೋ 1000 ರೂಪಾಯಿಂದೋ ಅಥವಾ 5000 ರೂಪಾಯಿಂದೋ 10,000 ರೂಪಾಯಿ ಕಾನ್ಸೆಪ್ಟ್ ಹೇಳಕ್ ಹೋಗ್ತಾ ಇಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದೀವಿ ಅಂದ್ರೆ, ಸೊ ನಾವು ಡ್ರೆಸ್ ಕೋಡ್ ಹೆಂಗಿರ್ಬೇಕು ಅಂದ್ರೆ ನೀಟಾಗಿರ್ಬೇಕು. ನಮ್ಮ ಡ್ರೆಸ್ ಕೋಡ್ ನೀಟಾಗಿರ್ಬೇಕು. ಎಷ್ಟೋ ಜನ ಈಗ ಏನಂತಂದ್ರೆ ಆನ್ ಶರ್ಟ್ ಅಲ್ಲಿ ಹೋಗೋದು, ಹವಾಯಿ ಸ್ಲಿಪ್ಪರ್ ಹಾಕೊಂಡ್ ಹೋಗೋದು, ಆಮೇಲೆ ನಮ್ಮ ಬಟ್ಟೆ ನೋಡಿದ್ರೆ ತುಂಬಾ ಗಲೀಜ್ ಆಗಿರೋದು. ಸೊ ಈ ತರ ಎಲ್ಲ ನಾವು ಹೋದಾಗ, ಈಗ ನಾವು ಯಾರೋ ನಮ್ಗೆ ಗೊತ್ತಿದ್ದವ್ರ ಮನೆಗೆ ನಾವು ಪ್ಲಾನಿಂಗ್ ಅಂತ ಹೋಗಿರ್ತೀವಿ, ಯಾರೋ ಗೊತ್ತಿಲ್ದದ್ರ ಮನೆಗಲ್ಲ, ನಾವು ಗೊತ್ತಿರೋರ್ ಮನೆಗೆ ನಾವು ಪ್ಲಾನಿಂಗ್ ಹೋಗಿರ್ತೀವಿ. ಸೊ ಆ ವ್ಯಕ್ತಿ ನಮ್ಮನ್ನ ಗಮನಿಸ್ಬಿಟ್ಟು ನೋಡ್ತಾನೆ, ಯಾರು ಹೇಳೋ, ಅದೇ ನಮ್ಮ ಊರನು ಇಂಥವನು ಅಂತೇಳಿ. ಸೊ ನಮ್ಮನ್ನ ಕಿಂಡಲ್ ಆಗಿ ನೋಡ್ತಾರೆ, ಯಾರು ನಮಗೆ ರೆಸ್ಪೆಕ್ಟ್ ಕೊಡಲ್ಲ. ಸೊ ಯಾವಾಗ ನಮ್ಮ ಡ್ರೆಸ್ ಕೋಡ್ ಚೇಂಜ್ ಆಗುತ್ತೆ, ಅವಾಗ ನಮಗೆ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಸಿಗುತ್ತೆ. ನಮ್ ಪಕ್ಕದ ಮನೆಗೆ ಪ್ಲಾನ್ ಹೇಳಕ್ ಹೋದ್ರು ನಾವು ಪ್ರಾಪರ್ ಡ್ರೆಸ್ ಕೋಡ್ ಅಲ್ಲೇ ನಾವು ಹೋಗ್ಬೇಕು. ಈಗ ಪೊಲೀಸ್ನವರು ಅವ್ರಿಗೆ ಆದಂತ ಡ್ರೆಸ್ ಕೋಡ್ ಇದೆ, ಲಾಯರ್ಸ್ ಅವ್ರಿಗೆ ಡ್ರೆಸ್ ಕೋಡ್ ಇದೆ, ಡಾಕ್ಟರ್ಸ್ಗೂ ಡ್ರೆಸ್ ಕೋಡ್ ಇದೆ. ಸೊ ಈ ತರ ಅವರ ಡ್ರೆಸ್ ಕೋಡ್ ಅವ್ರು ಏನಿದೆ ಅದನ್ನೇ ಅವರು ಪಾಲಿಸ್ತಾರೆ. ಸೊ ಅದೇ ತರ ಸೊ ನಾವು ಈ ಒಂದು ಇಂಡಸ್ಟ್ರಿಯಲ್ಲಿ ಗೆಲ್ಬೇಕು ಅಂದ್ರೆ ನಮ್ಮ ಡ್ರೆಸ್ ಕೋಡ್ ಚೇಂಜ್ ಆಗ್ಬೇಕು. ಎಷ್ಟೋ ಜನ ಹೊಸಬ್ರು ಇನ್ನು ಅವ್ರಿಗೆ ಪಾಪ ಗೊತ್ತಿರಕ್ಲ, ಹೊಸ್ದಾಗ್ ಬಂದಿರ್ತಾರೆ. ಆ ಹೊಸ್ದಾಗ್ ಬಂದಂತ ವ್ಯಕ್ತಿಗಳು, ಇಲ್ಲೇ ನಮ್ಮ ಅಣ್ಣನ್ ಮನೆಗೋ ಅಥವಾ ನಮ್ ತಮ್ಮನ್ ಮನೆಗೋ ಒಂದ್ ಪ್ಲಾನಿಂಗ್ ಇದೆ ಅಂತೇಳಿ ಸೀನಿಯರ್ನ ಕರ್ಕೊಂಡು ಹೋಗಿರ್ತಾರೆ. ಸೊ ಅದ್ರಲ್ಲಿ ಇನ್ನು ಕೆಲವೊಂದು ವಿಚಾರಗಳಿರ್ತವೆ. ಇದೊಂದು ಡ್ರೆಸ್ ಕೋಡಿನ ವಿಚಾರದಲ್ಲೆಲ್ಲ ನಾವು ಡಿಸಿಪ್ಲಿನ್ ಆಗಿ ನಾವು ನಡ್ಕೋಬೇಕು, ಡಿಸೆಂಟ್ ಆಗಿರ್ಬೇಕು ಅಂದ್ರೆ ತುಂಬಾ ಹಲವಾರು ವಿಚಾರಗಳಿದೆ. ಏನಂತ ಅಂದ್ರೆ, ಈಗ ಎಕ್ಸಾಂಪಲ್ ಆಗಿ ಇನ್ನೇನ್ ಸ್ವಲ್ಪ ದಿವಸ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಆ ಮಳೆಯಲ್ಲಿ ನಾವು ಏನೋ ಎಲ್ಲೋ ಒಂದ್ ಕಡೆ ಮಳೆಯಲ್ಲಿ ನೆನ್ಬಿಡ್ತೀವಿ. ಆ ನೆಂದಾಗ ಆ ನೀರ್ ಇಳಿತಾ ಇರುತ್ತೆ, ಅದ್ರಲ್ಲೇ ನಾವು ಇನ್ನೊಬ್ರ ಮನೆಗೆ ನಾವು ಪ್ಲಾನಿಂಗ್ ಹೋಗೋದು, ಅಥವಾ ನಮ್ಮ ಕಾಲೆಲ್ಲ ಗೊಜ್ಜೆ ಆಗಿರುತ್ತೆ. ಕೆಲವರು ಮನೇನ ತುಂಬಾ ಶುಭ್ರವಾಗಿ ತುಂಬಾ ನೀಟಾಗಿ ಒರೆಸಿಟ್ಕೊಂಡಿರ್ತಾರೆ. ಅಂತ ಟೈಮಲ್ಲಿ ಅವ್ರ ಮನೆಗೆ ದಿಢೀರ್ ಅಂತೇಳಿ ಆ ಗೊಚ್ಚೆ ಕಾಲಲ್ಲಿ ಹೋಗೋದು, ಅವೆಲ್ಲ ಅವ್ರಿಗೆ ಇರಿಟೇಕ್ಸ್ ಆಗುತ್ತೆ. ಸೊ ಈ ತರದವೆಲ್ಲ ವಿಚಾರಗಳನ್ನ ನಾವು ಪರಿಪಾಲಿಸ್ಬೇಕು, ತುಂಬಾ ಡಿಸೆಂಟ್ ಆಗಿರ್ಬೇಕು. ಅದ್ರ ಜೊತೆಗೆ ನಿಮ್ಮ ಅಪ್ಲೈನ್ ಜೊತೆ ನೀವು ಒಬ್ಬರ ಮನೆಗೆ ಪ್ಲಾನಿಂಗ್ ಹೋಗಿದ್ದೀರಿ ಅಂತ ಅಂದ್ರೆ, ಅವಾಗ ನೀವ್ ಯಾವ ರೀತಿ ಇರ್ಬೇಕು ಅಂದ್ರೆ, ಅಲ್ಲಿ ಈಗ ಅಯ್ಯೋ ಇದೇ ತರ ಪ್ಲಾನಿಂಗು ಅಂತೇಳಿ ನೀವು ನೆಗ್ಲಿಜೆನ್ಸಿ ತೋರ್ಸೋದಲ್ಲ. ಸೊ ನೀವು ಮಗು ತರ ಮೊಬೈಲ್ ನ ಸೈಲೆಂಟ್ ಮಾಡ್ಕೊಂಡು, ಮಗು ತರ ಕೂತ್ಕೊಂಡು ಅವ್ರು ಏನ್ ಹೇಳ್ತಾ ಇದಾರೆ, ಹೆಂಗ್ ಸ್ಟಾರ್ಟ್ ಮಾಡ್ತಾವ್ರೆ, ಸೊ ಹೆಂಗ್ ಎಂಡ್ ಮಾಡಿದ್ರು ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೇಕು ನೀಟಾಗಿ. ಯಾಕೆ ಅಂತಂದ್ರೆ, ನೀವು ಕಲ್ತ್ರೆ ನೀವೇ ಇಂಡಿವಿಜುವಲ್ ಆಗಿ ಡೈರೆಕ್ಟ್ ಆಗಿ ನೀವು ಫೀಲ್ಡ್ ಹೋಗಿ 1 to 1 ಮಾತಾಡ್ಬೋದು. ಯಾವಾಗ್ಲೂ ಅಪ್ಲೈನ್ ಮೇಲೆ ಡಿಪೆಂಡ್ ಆಗಿರಕ್ ಆಗಲ್ಲ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದೀನಿ, ಸೊ ಈ ತರ ಇದ್ರಲ್ಲೆಲ್ಲ ನೀವು ಡಿಸಿಪ್ಲಿನ್ ಕಲ್ತ್ಕೋಬೇಕು. ಓಕೆ, ಸೊ ಈಗ ಡ್ರೆಸ್ ಕೋಡ್ ಆಯ್ತು. ನೆಕ್ಸ್ಟ್, ಕೀಪ್ ಯುವರ್ ಬಿಸ್ನೆಸ್ ಟೂಲ್ಸ್ ಲೈಕ್. ಈಗ ನೀವು ಒಂದು ಈ ಬಿಸ್ನೆಸ್ ಗೆ ಬಂದಿದ್ರಿ ಅಂತ ಅಂದ್ರೆ ಇದಕ್ಕೆ ಆದಂತ ಟೂಲ್ಸ್ ಗಳಿದಾವೆ. ಈಗ ಒಬ್ಬ ಮೆಕ್ಯಾನಿಕ್, ಅವನ ಹತ್ರ ಸ್ಕ್ರೂ ಡ್ರೈವರ್ ಇಲ್ಲ, ಕಟಿಂಗ್ ಪ್ಲೇಯರ್ ಇಲ್ಲ, ಸ್ಪಾನರ್ ಇಲ್ಲ, ಯಾವ್ದು ಇಲ್ಲ. ಸೊ ನಾನ್ ಗಾಡಿನ ಬಿಚ್ಚಿ ರೆಡಿ ಮಾಡ್ತೀನಿ ಅನ್ನೋಕ್ಕಾಗತ್ತಾ? ಯಾವ್ದೇ ಕಾರಣಕ್ಕೂ ಇಲ್ಲ. ಸೊ ಅವ್ರಿಗೆ ಆದಂತ ಒಂದು ಟೂಲ್ಸ್ ಇದೆ. ಅದೇ ತರ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಅಲ್ಲೂ ಕೂಡ ಸೊ ನಮಗೆ ಟೂಲ್ಸ್ ಇದೆ. ಏನಪ್ಪಾ ಅಂತ ಅಂದ್ರೆ ಕ್ಯಾಟ್ಲಾಗ್. ಸೊ ನಾವು ಈಗ 72 ಕೋಟಿ ಪ್ಲಾನ್ ಹೇಳಕ್ ಹೋಯ್ತಿದೀವಿ ಅಂದಾಗ ನಮ್ಮ ಟೂಲ್ಸ್ ಹೆಂಗಿರ್ಬೇಕು? ಎಷ್ಟೋ ಜನ ಕ್ಯಾಟ್ಲಾಗ್ ನೋಡ್ಬಿಟ್ರೆ ಆ ಬೋಂಡ ಕಟ್ಟರ್ ಪೇಪರ್ ಎಷ್ಟೋ ಚೆನ್ನಾಗಿರ್ತದೆ, ಆ ಬೋಂಡ ಕಟ್ಟಕ್ಕಿಂತ ಇಟ್ಕೊಂಡಿರೋ ಪೇಪರು ಎಷ್ಟೋ ಚೆನ್ನಾಗಿರ್ತದೆ. ಆ ತರ ಎಲ್ಲ ಮುದ್ರೆ ಮಾಡಿ ಎಲ್ಲ ಬ್ಯಾಗೊಳಿಕೆ ಹೆಂಗಿಟ್ಟಿರ್ತಾರೆ ಅಂದ್ರೆ ರೋಲ್ ಮಾಡಿ ಇಟ್ಟಿರ್ತಾರೆ. ಸೊ ಆ ತರ ಅಲ್ಲ, ನಮ್ಮ ಕ್ಯಾಟ್ಲಾಗ್ ಹೆಂಗೆ ಅಂದ್ರೆ ನಮಗೆ ಭಗವದ್ಗೀತೆ ಇದ್ದಂಗೆ, ನಮ್ಮ ಮುಸಲ್ಮಾನರಿಗೆ ಕುರಾನ್ ಇದ್ದಂಗೆ, ಬೈಬಲ್ ಇದ್ದಂಗೆ.
ಸೊ ಆತರ ಇರ್ಬೇಕಾದ್ರೆ ನಾವ್ ಈ ಭಗವದ್ಗೀತೆಯನ್ನ ನಾವ್ ಎಷ್ಟು ನೀಟಾಗಿ ಇಟ್ಕೋಬೇಕು, ಆ ಕ್ಯಾಟ್ಲಾಗ್ ನ ನಾವು ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಲ್ಯಾಪ್ಟಾಪ್ ಇರ್ಬೋದು ಅಥವಾ ಈ ನಾವು ಒಂದು ಎಕ್ಸಾಮ್ ಪ್ಯಾಡ್, ಆ A4 ಶೀಟ್ಗಳು, ಸೊ ಈ ತರದೆಲ್ಲ ನಾವು ಇಟ್ಕೊಂಡು ನಾವು ಅವ್ರ ಮನೆಗೆ ಹೋಗ್ಬೇಕು. ಓಕೆ, ಹೋಮ್ ಟು ಫಾಲೋ. ಸೊ ಈಗ ನಾವೀಗ ಇದ್ರಲ್ಲಿ ಟೂಲ್ಸ್ ಬಂದ್ ಏನು, ಈಗ ನ್ಯೂ ಪ್ರಾಸ್ಪೆಕ್ಟ್, ಸೊ ಹೊಸ ವ್ಯಕ್ತಿ ಮನೆಗೆ ಹೋಗ್ತೀವಿ, ಹೊಸ ವ್ಯಕ್ತಿಗೆ ನಾವು ಪ್ಲಾನ್ ಕೊಡ್ತೀವಿ, ಅಥವಾ ನಮ್ಮ ಓಲ್ಡ್ ರಿಲೇಶನ್ಶಿಪ್, ನಮ್ಮ ರಿಲೇಶನ್ ಮನೆಗೆ ನಾವು ಕರ್ಕೊಂಡು ಹೋಗ್ತೀವಿ ಪ್ಲಾನಿಂಗ್ಗೆ, ಅಥವಾ ನಮ್ಮ ಪ್ರಾಡಕ್ಟ್ ಯೂಸರ್, ನಾವ್ ಯಾರಿಗಾರು ಒಬ್ರಿಗೆ ಪ್ರಾಡಕ್ಟ್ ಕೊಟ್ಟಿದೀವಿ ಅಂತಂದ್ರೆ ಆ ಪ್ರಾಡಕ್ಟ್ ರಿಸಲ್ಟ್ ಬಂದಿರೋಂತ ವ್ಯಕ್ತಿ ಮನೆಗೆ ನಾವು ಹೋಗಿ ನಾವು ಪ್ಲಾನ್ ಕೊಡೋದಿರ್ಬೋದು. ಸೊ ಇವ್ರಿಗೆಲ್ಲ ನಾವು ಫಾಲೋ ಅಪ್ ಮಾಡೋದ್ರಲ್ಲಿ ನಾವು ಎಲ್ಲಿ ಸೋತಾ ಇದೀವಿ ಅಂದ್ರೆ, ಎಷ್ಟೋ ಜನ ಪ್ರಾಡಕ್ಟ್ ಕೊಟ್ಬಿಡ್ತಾರೆ, ಪ್ರಾಡಕ್ಟ್ ಕೊಟ್ಮೇಲೆ ಅವ್ರಿಗೆ ಫೋನೇ ಮಾಡ್ಕೊಳಲ್ಲ. ಅವ್ರ ಏನಾರ ಅಕಸ್ಮಾತ್ ಫೋನ್ ಮಾಡ್ತಾ ಅಂದ್ರೆ ಇವರೇ ಭಯ ಬಿದ್ದೋಗ್ಬಿಟ್ಟಿರ್ತಾರೆ, ಅಯ್ಯೋ ಏನಾಯ್ತೋ ಏನೋ ಪ್ರಾಡಕ್ಟ್ ಕೊಡ್ದು ಮತ್ ನನಗ್ ಬೇರೆ ಫೋನ್ ಮಾಡ್ತಿದ್ದಾನಲ್ಲಪ್ಪ, ಅವ್ನಿಗೆ ಏನ್ ಅಂತ ಹೇಳೋದು ಏನು ಅಂತ ಹೇಳಿ. ನಮ್ ಪ್ರಾಡಕ್ಟ್ ಕೊಡ್ದವ್ರಿಗೆ ಯಾರಿಗೇನು ಆಗಿರಲ್ಲ ರೀ, ಅದು ನಿಮ್ಮ ಭ್ರಮೆ, ಯಾರಿಗೇನು ಆಗಿರಲ್ಲ. ತಪ್ಪಿ ಹಂಗೂ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಲೂಸ್ ಮೋಷನ್ ಆಗಿರುತ್ತೆ ಅಷ್ಟೇ, ಇನ್ನೇನು ಆಗಿರಕ್ಲ ನಾವು ಪ್ರಾಡಕ್ಟ್ ಕೊಡ್ದಾಗ. ನಾವು ಪ್ರಾಡಕ್ಟ್ ಕೊಟ್ಟು ಆ ವ್ಯಕ್ತಿಗೆ ಕೊಟ್ಟ ಮೇಲೆ ನಾವೇ ಒಂದ್ 2 ದಿನ 3 ದಿನ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ಬೇಕು. ಆಮೇಲೆ ವಾರಕ್ಕೊಂದ್ಸತಿ ಫೋನ್ ಮಾಡಿ ಅದೇ ವ್ಯಕ್ತಿ, ಸೊ ನಿಮ್ಮ ಆ ಮಾತಿಗೆ ಖುಷಿಯಿಂದ ರಿಪೀಟ್ ಅವನೇ ನಿಮಗೆ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. 1 ದಿವಸ 2 ದಿನ 3 ದಿನ ನೀವು ಫೋನ್ ಮಾಡ್ಬೇಕಾದ್ರೆ ಯಾವ್ದೇ ಕಾರಣಕ್ಕೂ ನಮ್ ಪ್ರಾಡಕ್ಟ್ ಕೊಡೋದ್ರಲ್ಲ ಹೆಂಗ್ ಅನಿಸ್ತೈತಿ ಏನು ಅಂತ ಏನು ಕೇಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಮ್ ಪ್ರಾಡಕ್ಟ್ ಈಗ ಇಂಗ್ಲಿಷ್ ಮೆಡಿಸನ್ ಅಲ್ಲ, ಇವತ್ ಕುಡ್ದೇಟ್ಗೆ ನಾಳೆಗೆ ಎತ್ ಕೂತ್ಕತಾನೆ ಅನ್ನಕ್ಕೆ. ಆ ವ್ಯಕ್ತಿ ಪ್ರಾಡಕ್ಟ್ ತಗೊಂಡನ, ಆ ವ್ಯಕ್ತಿ ನೀವು ಫೋನ್ ಮಾಡಿ ಏನ್ ಕೇಳ್ಬೇಕು, ಸರ್ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್, ಹೇಗಿದ್ದೀರಿ, ಟಿಫನ್ ಆಯ್ತಾ ಮೇಡಮ್, ಬೆಳಿಗ್ಗೆ ಪ್ರಾಡಕ್ಟ್ ತಗಂದ್ರ, ಓಕೆ ಮೇಡಮ್, ಮಿಸ್ ಮಾಡ್ಕೋಬೇಡಿ, ನಾನು ಅದಕ್ಕೆ ವಿಚಾರ್ಸೋಣ ಅಂತೇಳಿ ಕಾಲ್ ಮಾಡ್ದೆ, ನೀವು ಪ್ರಾಡಕ್ಟ್ ಯೂಸ್ ಮಾಡಿದ್ರ ಇಲ್ವಾ ಅಂತೇಳಿ ವಿಚಾರ್ಸಕ್ಕೆ ಅಂತ ಮಾಡ್ದೆ ಅಂತೇಳಿ ಹಿಂಗ್ ಮಾತಾಡಿ. ಆ ವ್ಯಕ್ತಿಗೂ, ಎಷ್ಟೋ ಜನ ವ್ಯಕ್ತಿಗಳಿಗೆ ಅವ್ರ ಕಷ್ಟ ಸುಖನ ಕೇಳೋರ್ದಿಕ್ಕಿಲ್ಲ ಇವತ್ತು. ನಿಮ್ಮ ಒಂದು ಮಾತು ನೀವು ಕೊಡೋ ಪ್ರಾಡಕ್ಟ್ ಗಿಂತನೂ ರಿಸಲ್ಟ್ 100% ತಂದ್ಬಿಡುತ್ತೆ. ನಾವ್ ಎಲ್ಲಿ ಸೋಲ್ತೀವಿ ಅಂದ್ರೆ ಇಂಥ ಸಣ್ಣ ವಿಚಾರದಲ್ಲೇ ಸೋಲೋದು. ಆ ವ್ಯಕ್ತಿಗೆ ನಾವು ಫೋನ್ ಮಾಡೋದ್ರಿಂದ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಅದೇ ವ್ಯಕ್ತಿ ಒಂದ್ 8 ದಿವಸ 10 ದಿವಸ ನಂತರ ಅವಾಗ ಕೇಳಿ, ಸರ್ ನಮ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿ ನೀವು ಆಲ್ರೆಡಿ ಈಗ ಒಂದು 10 ಡೇಸ್ ಆಯ್ತಲ್ವಾ ಸರ್, ಹಿಂಗ್ ಅನಿಸ್ತಾ ಇದೆ ಸರ್ ಈಗ. ಆ ವ್ಯಕ್ತಿ ಬಾಯಲ್ಲಿ ಅವಾಗ ಯಾವ್ದೇ ಕಾರಣಕ್ಕೂ ನೆಗೆಟಿವ್ ಬರಲ್ಲ, 99% ನೆಗೆಟಿವ್ ಬರಲ್ಲ, ಅವಾಗ ಪಾಸಿಟಿವ್ ಬರುತ್ತೆ. ಸ್ವಲ್ಪ ಪರವಾಗಿಲ್ಲ ಈಗ ಅಂತ ಅವಾಗ ಇಡ್ಕೋಬೇಕು ನೀವು ಜಿಟ್ನ. ಹಂಗಂತ ಹೇಳ್ಬಿಟ್ಟು ಯಾರ್ದೋ ಜಿಟ್ ಇಡ್ಕೊಳ್ಳೋದಲ್ಲ, ಆ ಮಾತಿನ ಜಿಟ್ ಇಡ್ಕೋಬೇಕು. ಎಸ್, ನಾನು ಅವತ್ತು ಹೇಳಿಲ್ವಾ ಸರ್, ಮೇಡಮ್ ನಮ್ ಪ್ರಾಡಕ್ಟ್ ಹಿಂಗಿದೆ ಅಂತ ಹೇಳಿ, ಮೇಡಮ್ ಎಂತೆಂತ ಮಿರಾಕಲ್ ರಿಸಲ್ಟ್ ಬಂದಿದೆ ಗೊತ್ತಾ ಮೇಡಮ್ ನಮ್ ಪ್ರಾಡಕ್ಟ್ ಅಲ್ಲಿ, ಅಯ್ಯೋ ಮೇಡಮ್ ಜಾಯಿಂಟ್ ಪೇನ್ ಮಂಡಿ ನೋವು ಅಂತ ಇದ್ದರು, 5 ಲಕ್ಷ 6 ಲಕ್ಷ ಖರ್ಚಾಗತ್ತೆ, ಹಾರ್ಟ್ ಆಪರೇಷನ್ ಗೆ 10 ಲಕ್ಷ ಕಟ್ಬೇಕು. ಸೊ ಈ ತರ ಎಷ್ಟೋ ಜನ ಹಾಸ್ಪಿಟ್ಲಿಗೆ ಅಲ್ದು ಸಾಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಇವತ್ತು ನಮ್ಮ V-Star ವೆಲ್ನೆಸ್ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡ್ಕೊಂಡು ಇವತ್ತು ಗುಣ ಆಗಿರೋ ಬಹಳಷ್ಟು ಜನ ಇದ್ದಾರೆ ಅಂತೇಳಿ. ಸೊ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಮಾತಾಡಿ, ಆಟೋಮೆಟಿಕ್ ಆಗಿ ಅವರಿಂದ ನಿಮ್ಗೆ ಬಿಸ್ನೆಸ್ ರಿಟರ್ನ್ ಆಗಿ ಸಿಗುತ್ತೆ. ಪ್ರಾಡಕ್ಟ್ ಕೊಟ್ವಾ ಕೆಲ್ಸ ಮುಗೀತು. ಅಕಸ್ಮಾತ್ ಅವ್ನ ಏನಾದ್ರು ಒಂದ್ ವೇಳೆ 1 ತಿಂಗ್ಳಿ ಪ್ರಾಡಕ್ಟ್ ತಂದಿದ್ರೆ ಅಂತರಿ ನೀವು ಫೋನ್ ಮಾಡ್ತೀರಾ, ಯಾಕೆಂದ್ರೆ ನೆಕ್ಸ್ಟ್ ಮಂತ್ ಗೆ ನೀವು ಪ್ರಾಡಕ್ಟ್ ಕೊಡ್ಬೇಕಲ್ಲ, ನಿಮಗೆ ಬಿಸ್ನೆಸ್ ಬರ್ಬೇಕಲ್ಲ, ಅದಕ್ಕೆ ಫೋನ್ ಮಾಡ್ತೀರಾ. ಅದೇ ಏನಾರು 3 ತಿಂಗಳು ಪ್ರಾಡಕ್ಟ್ ತಗೊಂಡ ಅಂದ್ರೆ ಆ ವ್ಯಕ್ತಿಗಳಿಗೆ ನಿಮಗೆ ಫೋನೇ ಹೋಗಲ್ಲ. ಸೊ ಈ ಒಂದು ಮಿಸ್ಟೇಕ್ ನ ಯಾವ್ದೇ ಕಾರಣಕ್ಕೂ ಮಾಡಬೇಡಿ. ಸೊ ಇದನ್ನ ದಯವಿಟ್ಟು ಎಲ್ರು ಗಮನ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸರ್. ಓಕೆ, ಈಗ ಫಾಲೋ ಅಪ್ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ಒಂದು, ಓಕೆ 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 ಸೊ ಈಗ ಎಷ್ಟೋ ಜನ ಕೇಳ್ತಾರೆ, ಈಗ ನೀವು ಎಷ್ಟೋ ಜನಕ್ಕೆ ಪ್ಲಾನ್ ಹೇಳಿರ್ತೀರಾ, ಆ ಪ್ಲಾನ್ ಕೇಳಿದ್ಮೇಲೆ ಆ ವ್ಯಕ್ತಿ ನಿಮ್ಮ ಹತ್ರ ಕೇಳೋದೇನು, ಫಸ್ಟ್ ಕ್ವಶನ್ ಬಂದು ವಿ ನೀಡ್ ಟು ಇನ್ವೆಸ್ಟ್ ಮನಿ. ಸರ್ ನಾವೇನಾದ್ರೂ ಈ ಕಂಪ್ನಿಗೆ ನಾವು ಈಗ ದುಡ್ಡು ಹಾಕ್ಬೇಕಾ ಅಂತೇಳಿ. ಸೊ ಈಗ ಒಂದ್ ಕಡೆ ನಮ್ಮ ಒಂದು ಸಂಸ್ಥೆಗೆ ನೋ ಇನ್ವೆಸ್ಟ್ಮೆಂಟ್,
ಇನ್ವೆಸ್ಟ್ಮೆಂಟ್ ಇಲ್ಲ, ಝೀರೋ ಇನ್ವೆಸ್ಟ್ಮೆಂಟ್. ಆದ್ರೂ ಕೂಡ ಇನ್ವೆಸ್ಟ್ಮೆಂಟ್. ಯಾಕೆ ಅಂದ್ರೆ ಅವರು ಪ್ರಾಡಕ್ಟ್ ತಗೋಬೇಕಲ್ವಾ. ಸೊ ಅದನ್ನ ನಾವಿಲ್ಲಿ ಯಾವ ತರ ಅರ್ಥ ಮಾಡಿಸ್ಬೇಕು ಅವರಿಗೆ ಅಂತಂದ್ರೆ, ಯಾವ ತರ ಅರ್ಥ ಮಾಡಿಸ್ಬೇಕು? ಈಗ ಸರ್ ಎಕ್ಸಾಂಪಲ್ ಆಗಿ, ಈಗ ನಿಮಗೆ ಮೊಬೈಲ್ ಅವಶ್ಯಕತೆ ಇದೆ. ಈಗ ನಿಮ್ ಮೊಬೈಲ್ ತಗೊಳಲ್ವಾ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನಕ್ಕಾಗತ್ತಾ? ನಿಮ್ಗೆ ಅವಶ್ಯಕತೆ ಇದೆ, ನೀವು ತಗೊಂಡ್ರಿ. ಸೊ ಅದೇ ತರ ಸರ್ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂತ ಪ್ರಾಡಕ್ಟ್ ನ, ಸೊ ನಿಮಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ರಿಲೇಷನ್ ಅಲ್ಲಿ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ, ಸೊ ಅದಕ್ಕೆ ಸಂಬಂಧಪಟ್ಟಂತ ಪ್ರಾಡಕ್ಟ್ ನ ನೀವು ಲೈಫ್ ಅಲ್ಲಿ ಒಂದ್ ಟೈಮ್ ತಗೊಂಡು ಯೂಸ್ ಮಾಡ್ಕಂದ್ರೆ ಸೊ ಇಲ್ಲಿ ಹೆಲ್ತ್ ಚೆನ್ನಾಗುತ್ತೆ. ಹಾಗಾಗಿ ಇದು ನೋ ಇನ್ವೆಸ್ಟ್ಮೆಂಟ್ ಸರ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲ ಅಂತೇಳಿ ನಾವು ಇದನ್ನ ಅರ್ಥ ಮಾಡಿಸ್ಬೇಕು ಅವರಿಗೆ. ಇನ್ನ ಕೆಲವರು ಕೇಳ್ತಾರೆ ವೆದರ್ ಈಸ್ ಚೈನ್ ಲಿಂಕ್ ಬಿಸ್ನೆಸ್ ಅವರ್ ಟೀಮ್ ವರ್ಕ್ ಬಿಸ್ನೆಸ್ ಅಂತ. ಸರ್ ಇದು ಚೈನ್ ಲಿಂಕ್ ಟೀಮ್ ವರ್ಕ್ ಅಂತ. ಸೊ ಈಗ ಚೈನ್ ಲಿಂಕ್ ವಿಚಾರಕ್ಕೆ ಬಂದ್ರೆ ಎಲ್ಲವೂ ಚೈನ್ ಲಿಂಕ್, ಎಲ್ಲವೂ ಚೈನ್ ಲಿಂಕ್. ಈ ಒಂದು ವಿಚಾರನ ಎಷ್ಟೋ ಜನ ಸರ್ ನಮ್ದು ಚೈನ್ ಲಿಂಕ್ ಅಲ್ಲ ಅಂತೀವಿ. ಎಲ್ಲವೂ ಚೈನ್ ಲಿಂಕಿಗೆ ಬರುತ್ತೆ. ಚೈನ್ ಲಿಂಕ್ ಅಂತ ಇರ್ತಕ್ಕಂಥದ್ದು ಯಾವ್ದು ವಿಚಾರ ಇಲ್ಲ. ಆ ಚೈನ್ ಲಿಂಕ್ ಅನ್ನೋ ವಿಚಾರನ ನೀವು ಅವ್ರ ಹತ್ರನೇ ಒಂದು ಕ್ವಶನ್ ಮಾಡಿ ಕೇಳಿ. ಏನಂತ? ಸರ್ ಕರೆಕ್ಟ್ ಸರ್ ನೀವ್ ಹೇಳ್ತಾ ಇರೋದು, ನಾನು ಇದನ್ನ ಅಬ್ಸರ್ವ್ ಮಾಡಿರ್ಲಿಲ್ಲ ಸರ್, ಚೈನ್ ಲಿಂಕ್ ಅಂದ್ರೆ ಏನು ಸರ್? ಅವ್ರನ್ನೇ ಒಂದ್ಸತಿ ಕ್ವಶನ್ ಮಾಡಿ. ಅವಾಗ ಅವ್ರು ಹೇಳ್ತಾರೆ ಸರ್ ನಾವ್ ಇದಕ್ಕೆ ಒಬ್ರು ಸೇರ್ಸ್ಬೇಕು, ಇಬ್ರು ಸೇರ್ಸ್ಬೇಕು, ಹಿಂಗೆ ಸೇರ್ಸ್ಕೊಂತ ಹೋಗೋದು ಅಂತೇಳಿ. ಅವಾಗ ಅದಕ್ಕೆ ನೀವೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು. ಏನಂತ ಅಂದ್ರೆ, ಸರ್ ಇವತ್ತು ನಿಮ್ಮ ವಂಶ ವೃಕ್ಷ ತೆಗೆದ್ರೆ, ನಿಮ್ಮ ಮನೆ ವಂಶ ವೃಕ್ಷ ತೆಗೆದ್ರೆ, ಸರ್ ನಿಮ್ಮ ತಂದೆ, ನೀವು, ನಿಮ್ಮ ಮಕ್ಕಳು, ಸರ್ ನಿಮ್ ಫ್ಯಾಮಿಲಿ, ಸೊ ಎಷ್ಟು ಜನ ಇದ್ದೀರಾ ಅದೆಲ್ಲವೂ ಕೂಡ ವಂಶ ವೃಕ್ಷ ಬರುತ್ತಲ್ವಾ, ಅದು ಕೂಡ ಚೈನ್ ಲಿಂಕ್ ಅಲ್ವಾ ಸರ್? ಸರ್ ಚೈನ್ ಲಿಂಕ್ ಇಲ್ದೇ ಇರತಕ್ಕಂಥ ಬಿಸ್ನೆಸ್ ಯಾವ್ದು ಇಲ್ಲ. ಇದು ಚೈನ್ ಲಿಂಕ್ ಅಲ್ಲ, ಇದು ಟೀಮ್ ವರ್ಕ್. ಸರ್ ಇಲ್ಲಿ ಜನ ಸೇರ್ಸ್ಕೊಂಡ್ ಹೋಗೋದು ತಪ್ಪು ಸರ್. ನಾವು ಜನನ ಸೇರಿಸ್ತಾ ಇಲ್ಲ, ಜನರನ್ನ ಬೆಳೆಸ್ತಾ ಇದೀವಿ. ಹೆಂಗೆ ಸರ್? ಇವತ್ತು ಆಯ್ತು ಸರ್, ಬೇಡ ಇಡೀ ವರ್ಲ್ಡ್ ಸುದ್ದಿಗೆ ಬರೋಣ ಸರ್. ಯಾವ್ದಾದ್ರು ಅಕಸ್ಮಾತ್ ಒಂದ್ ಬಿಸ್ನೆಸ್ ಯಾವ್ದಾರು ಇದ್ರೆ, ಜನ ಸೇರಿಸ್ತಾ ಇರ್ತಕ್ಕಂಥ ಬಿಸ್ನೆಸ್ ಯಾವ್ದಾರು ಇದ್ರೆ ಸರ್ ದಯವಿಟ್ಟು ಹೇಳಿ ಸರ್, ನಾನು ಬರ್ತೀನಿ ಅಂತೇಳಿ ಅವ್ರಿಗೆ ಕ್ವಶನ್ ಕೇಳಿ. ಅವಾಗ ಅವ್ರ ಬಾಯಲ್ಲಿ ಆನ್ಸರ್ ಏನ್ ಬರುತ್ತೆ ಒಂದ್ಸತಿ ತಿಳ್ಕೊಳ್ಳಿ. ಓ ಕರೆಕ್ಟ್ ಇದು ಸರ್, ಇಲ್ಲಿ ಜನನ ಸೇರಿಸ್ತಾ ಇಲ್ಲ, ನಾವು ಜನರನ್ನ ಬೆಳೆಸ್ತಾ ಇದೀವಿ ಅಂತೇಳಿ. ಸೊ ನಾವು ಇದ್ರ ಬಗ್ಗೆ ಅವೇರ್ನೆಸ್ ನಾವು ಮೂಡಿಸ್ಬೋದು, ಅದ್ರ ಬಗ್ಗೆ ನಾವು ಕ್ಲಾರಿಟಿನ ಕೊಡ್ಬೋದು. ಓಕೆ, ಸೊ ಇದಕ್ಕೆ ಹಲವಾರು ರೀಸನ್ಗಳನ್ನ ಕೊಡ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ರೆ ವಾಟ್ ಟು ಶೇರ್. ಈಗ ಹಾಗಾದ್ರೆ ಏನ್ ಶೇರ್ ಮಾಡ್ಬೇಕಿಲ್ರಿ? ವಾಟ್ ಟು ಶೇರ್, ಸೊ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ವಾಟ್ ಟು ಶೇರ್, ಏನ್ ಶೇರ್ ಮಾಡ್ಬೇಕು ಈ ಬಿಸ್ನೆಸ್ ಅಲ್ಲಿ ಅಂತ ಅಂದ್ರೆ, ಇಲ್ಲಿ ಶೇರ್ ಸಕ್ಸಸ್ ಸ್ಟೋರೀಸ್ ಆಫ್ ಅವರ್ ಅಪ್ಲೈನ್. ಸೊ ಈಗ ಯಾವುದೇ ಒಬ್ಬ ಹೊಸ ವ್ಯಕ್ತಿಗೆ ನಿಮ್ಮ ಅಪ್ಲೈನ್ ಅವರ ಒಂದು ಸಕ್ಸಸ್ ಸ್ಟೋರಿನ ಅವ್ರಿಗೆ ಹೇಳಿ. ಸರ್ ನಮ್ಮ ಅಪ್ಲೈನ್, ನಮ್ ಸೀನಿಯರು, ಸೊ ಅವ್ರು ಮೊದ್ಲು ಈ ತರ ಇದ್ರು, ಅವ್ರ ಜೀವನ ಈ ತರ ಇತ್ತು, ಈ ತರ ವೃತ್ತಿ ಮಾಡ್ತಾ ಇದ್ರು, ಆದ್ರೆ ಈ ಒಂದು ಅವಕಾಶ ಸಿಕ್ಕಿದ್ಮೇಲೆ ಇದರಲ್ಲಿ ಇಷ್ಟು ಇನ್ಕಮ್ ಮಾಡಿದ್ದಾರೆ ಅಂತೇಳಿ ಆ ಸ್ಟೋರಿ ಹೇಳಿ. ಲೀಡರ್ಸ್ ಅಂಡ್ ವಿಡಿಯೋಸ್ ಆಫ್ ಟೆಸ್ಟಿಮೋನಿಯಲ್ಸ್. ಸೊ ಈಗ ನಮ್ಗೆ ನಮ್ಮ ಹತ್ರ ಬಹಳಷ್ಟು ಟೆಸ್ಟಿಮೋನಿಯಲ್ಸ್ ಇದಾವೆ. ನಮ್ಮ ಲೀಡರ್ಸ್ ಗಳು ಇರ್ಬೋದು, ಅಥವಾ ಪ್ರಾಡಕ್ಟ್ ನ ಯೂಸ್ ಮಾಡಿರ್ತಕ್ಕಂತ ಅವರು ಇರ್ಬೋದು, ಕಾರ್ ಅಚೀವ್ಮೆಂಟ್ ಆದವ್ರದ್ದು ಇರ್ಬೋದು, ಲಕ್ಷ ಇನ್ಕಮ್ ಇರ್ಬೋದು. ನೋಡಿ ಈಗ ರೀಸೆಂಟ್ ಆಗಿ ನಮ್ಮ ಕೇಶವಮೂರ್ತಿ ಸರ್ 8,20,000 ರೂಪಾಯಿ ಒಂದ್ ಸಿಂಗಲ್ ಚೆಕ್ ಬೋನಸ್ ಇನ್ಕಮ್ ಬಂತು. ಆ 8,20,000 ಅಂದಾಗ ಎಷ್ಟೋ ಜನ ಆಶ್ಚರ್ಯ ಪಡ್ತಾರೆ. ಕಾರ್ ಅಚೀವರ್ಸ್ ತೋರಿಸಿ. ಈಗ ನಮ್ಮ ಮಹೇಶ್ ಸರ್ ಒಂದ್ ವರ್ಷ, ಈಗ ಇನ್ನೇನ್ ಒಂದ್ ವರ್ಷ ಆಯ್ತಾ ಬಂತೇನೋ ಬ್ಯಾಕ್, ಈಗ ಆಲ್ರೆಡಿ BMW ಕಾರ್ ತಗೊಂಡಿದ್ದಾರೆ. ನಮ್ಮ ಸಂತೋಷ್ ಪಾಟೀಲ್ ಸರ್ ಕಾರ್ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ ಸರ್, ಈಗ ಆಗಸ್ಟ್ 15-16ಕ್ಕೆ ಬನ್ನಿ ಸರ್, 3,000 ಜನದ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಅವತ್ತು ಸಾಲಾಗಿ ನಿಂತಿರ್ತವೆ ಕಾರಿನ ಸುರಿಮಳೆ. ಅವತ್ತು ಬಹಳಷ್ಟು ಜನ ಕಾರ್ ತಗೋತಾ ಇದ್ದಾರೆ ಈ ಒಂದು ರಿಜಿಸ್ಟರ್ ಅಲ್ಲಿ ಅಂತೇಳಿ. ಸೊ ನಾವು ಪ್ರಾಡಕ್ಟ್ ಲಾಂಚ್ ಆಗೋದ್ರ ಬಗ್ಗೆ ಇರ್ಬೋದು, ಈ ತರದ್ ನಾವು ಹಲವಾರು ವಿಚಾರಗಳನ್ನ ನಾವು ಶೇರ್ ಮಾಡ್ಬೋದು ಅವ್ರಿಗೆ.
ಹೆಂಗಿದ್ದ ಜೀವನ ಹೆಂಗಾಯ್ತು ಅಂತ ಹೇಳಿ. ಈಗ ನಮ್ಮ ತೀರ್ಥ್ ಕುಮಾರ್ ಸರ್ದು ಎಕ್ಸಾಂಪಲ್ ಕೊಡ್ಬೋದು. ಸರ್ ಎರಡೂ ಕಾಲಿಲ್ಲ ಸರ್, ಅಂಗವಿಕಲ, ಆದ್ರೆ ಆ ವ್ಯಕ್ತಿ ಮಾತು ಕೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ಸರ್. ನನ್ನ ದೇಹಕ್ಕೆ ಅಂಗವೈಕಲ್ಯ ಇರ್ಬೋದು, ಆದ್ರೆ ನನ್ನ ಬುದ್ಧಿಗಲ್ಲ ಅಂತೇಳಿ ಅವ್ರು ತಗೊಂಡಂತ ಒಂದು ಡಿಸಿಷನ್ ಇವತ್ತು ಇದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ಕಮ್ ನ ಮಾಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಲೈಫ್ ನ ಸೆಟ್ಲ್ ಮಾಡ್ಕೊಂಡಿದ್ದಾರೆ ಸರ್ ಅಂತೇಳಿ ನಾವು ಬಹಳಷ್ಟು ಜನ ನಾವು ಎಕ್ಸಾಂಪಲ್ ಕೊಡ್ಬೋದು. ನೆಕ್ಸ್ಟ್ ಸರ್, ದ ಮೇನ್ ಫಾರ್ ಸ್ಟೆಪ್ಸ್ ಆಫ್ ಫಾಲೋ. ಸೊ ಈಗ ಮೇನ್ ಫಾಲೋ ಅಪ್ ಏನು ಅಂತ ಅಂದ್ರೆ, ಸೊ ಈಗ ನಾವು ಯಾವ್ದೋ ಒಬ್ಬ ವ್ಯಕ್ತಿಗೆ ಇಮಿಡಿಯೇಟ್ ಆಗಿ ನಾವ್ ಏನ್ ಕೆಲಸ ಮಾಡ್ಬೇಕು ಅಂತ ಅಂದ್ರೆ, ಯಾವ್ದೋ ಒಬ್ಬ ವ್ಯಕ್ತಿಗೆ ಈಗ ನಾವು ಭಾನುವಾರ POPಗೋ ಅಥವಾ ನಾವು 1-to-1 ಹೋಗಿ ಪ್ಲಾನ್ ಕೊಟ್ಟಿದ್ವಿ, ನಾವು ಮಾತಾಡ್ಸಿದ್ವಿ, ನಮ್ಮ ಅಪ್ಲೈನ್ ಮೂಲಕ ನಾವು ಮಾತಾಡ್ಸಿದ್ವಿ ಅಂತ ಆದ್ರೆ, ಆ ವ್ಯಕ್ತಿಗೆ ನಾವ್ ಏನ್ ಮಾಡ್ಬೇಕು, 24 hours ಅಲ್ಲಿ, ವಿತಿನ್ 24 hours ಅಲ್ಲಿ ನಾವು ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ಈ ಒಂದು ರಿಜಿಸ್ಟರ್ ಗೆ ನಾವು ಜಾಯಿನ್ ಮಾಡಿಸ್ಕೊಂಡ್ರೆ ಮಾತ್ರ ಅವ್ರು ನಮ್ಮ ಒಟ್ಟಿಗೆ ಬರ್ತಾರೆ. ಇಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೆ, ಹೊಸಬ್ರು ಪಾಪ ಅವರು ಪ್ಲಾನ್ ಕೊಡ್ಸಿದ್ಮೇಲೆ ಸರ್ ವಿಚಾರ ತಿಳಿಸಿದೀವಲ್ವಾ, ನೋಡೋಣ ಸರ್ ಬರ್ತಾರೆ ಅಂತೇಳಿ ಅಲ್ಲಿಗೆ ಕೈ ಬಿಡ್ತಾರೆ, ಯಾವ್ದೇ ಕಾರಣಕ್ಕೂ ಬರಲ್ಲ ವ್ಯಕ್ತಿ. 24 hours ಯಾವ ತರ ಇರುತ್ತೆ ಅಂದ್ರೆ, ಕಬ್ಬಣ ಕಾಯ್ದು ನಿಂತಿರುತ್ತೆ, ಆ ಕಬ್ಬಣ ಕಾಯ್ದಾಗ್ಲೇ ನಾವು ನಮ್ಮ ಬೇಕಾದಂತ ಆಕಾರಕ್ಕೆ ನಾವು ತಗೋಬೇಕು. ಸೊ ಆತರ ನಾವು 24 hours ಅಲ್ಲಿ ನಾವು ಇದನ್ನ ಫಾಲೋ ಅಪ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಪ್ಲಾನ್ ಕೊಡ್ಬೇಕಾದ್ರೆ, ಅಥವಾ ಯಾವಾಗ್ಲೂ ನಿಮ್ಮ ಮುಖದಲ್ಲಿ ಯಾವ ತರ ಇರ್ಬೇಕು ಅಂದ್ರೆ, ನೀವು ಯಾವಾಗ್ಲೂ ಉಲ್ಲಾಸವಾಗಿರ್ಬೇಕು, ಜೋಶಲ್ಲಿ ಇರ್ಬೇಕು, ಎಕ್ಸೈಟ್ಮೆಂಟ್ ಅಲ್ಲಿ ಇರ್ಬೇಕು, ಖುಷಿಯಾಗಿರ್ಬೇಕು. ಕನ್ಸಿಸ್ಟೆನ್ಸಿ, ಟೈಮ್ ಪಂಚುಯಾಲಿಟಿ, ಮೇನ್ ಟೈಮ್ ಪಂಚುಯಾಲಿಟಿ. ಈಗ ನೀವೇನ್ ಮಾಡ್ತೀರಾ, ಯಾರೋ ಒಬ್ರು ನಿಮ್ಮ ಸ್ನೇಹಿತರಿಗೆ ನೀವು ಹಿಂಗ್ ಬರ್ತೀವಿ ಅಂತ ನೀವು ಟೈಮ್ ಕೊಟ್ಟಿರ್ತೀರಾ, ಇಷ್ಟು ಗಂಟೆಗೆ ಇಂಥ ದಿವಸ ಬರ್ತೀನಿ ಅಂತ ಹೇಳಿ. ನೀವ್ ಹೇಳಿ ಟೈಮ್ ಬಿಡೋದು 11 ಗಂಟೆ ಅಂದ್ರೆ 12 ಗಂಟೆಗೆ ಹೋಗೋದು ಅಥವಾ 1 ಗಂಟೆಗೆ ಹೋಗೋದು. ಸೊ ಈ ತರ ಮಾಡಿದಾಗ ಆ ವ್ಯಕ್ತಿ ಆ ಪೇಶನ್ಸ್ ಇರಕ್ಲ ಅವ್ರಿಗೆ. ನೀವು ಏನೇ ಹೇಳಿದ್ರು ಅದನ್ನ ತಗೊಳ್ಳೋಷ್ಟು ಪೇಶನ್ಸ್ ಅವ್ರ ಹತ್ರ ಇರಕ್ಲ. ಸೊ ನಾವು ಟೈಮ್ ಪಂಚುಯಾಲಿಟಿ ಹೆಂಗಿರ್ಬೇಕು ಅಂತ ಅಂದ್ರೆ, 11 ಗಂಟೆ ಅಂದ್ರೆ 10:00 ನಾವ್ ಅಲ್ಲಿರ್ಬೇಕು. ಈಗ ನಿಮ್ ಮಗುನ ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ, 10:00 ಬೆಲ್ ಹೊಡಿಯುತ್ತೆ, 10 ಗಂಟೆಗೆ ಸ್ಕೂಲ್ ಹತ್ರ ಇರ್ತಾವ ಮಕ್ಳು. ಯಾಕೆ? ಅಲ್ಲಿ ಅವ್ರು ಹೋಗಿ ಅಲ್ಲಿ ವಾತಾವರಣ ಅಲ್ಲಿ ಅಡ್ಜಸ್ಟ್ ಆಗ್ಬೇಕು, ಆ ಮಕ್ಕಳ ಜೊತೆ ಎಲ್ಲ ಹೊಂದ್ಕೋಬೇಕು ಅಂತ ಹೇಳಿ. ಅದೇ ತರ ನಾವು ಕೂಡ ಈ ಒಂದು ವಿಸ್ಟಾರ್ ಅಲ್ಲಿ ನಾವು ಯಾರಿಗಾದ್ರೂ ಒಬ್ರಿಗೆ ಟೈಮ್ ಕೊಟ್ಟಿದೀವಿ ಅಂದ್ರೆ, ಆ ಟೈಮ್ ಪಂಚುಯಾಲಿಟಿಗೆ ನಾವು ಅಲ್ಲಿರ್ಬೇಕು. ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಎಷ್ಟೋ ಜನ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದ್ ಕಾರ್ಯಕ್ರಮ ಅಂತ ಅಂದ್ರೆ ಆ ಕಾರ್ಯಕ್ರಮ ಆರ್ಗನೈಸ್ ಮಾಡೋದು ಎಷ್ಟೊತ್ತಿಗೆ, ನಮಗೀಗ 10:00 ಸ್ಟಾರ್ಟ್ ಮಾಡ್ತಾರೆ, ಅಥವಾ 11 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಅಂತ ಇರುತ್ತೆ, ನಾವೇ 12 ಗಂಟೆಗೆ ಬರೋದು. ಸೊ ಈ ತರ ಯಾವ್ದೇ ಕಾರಣಕ್ಕೂ ಇಲ್ಲ. ಮಂಡೇ ಅಂದ್ರೆ ಮಂಡೇ, ಟ್ಯೂಸ್ಡೇ ಅಂದ್ರೆ ಟ್ಯೂಸ್ಡೇ, ವೆಡ್ನೆಸ್ಡೇ ಅಂದ್ರೆ ವೆಡ್ನೆಸ್ಡೇ. ನಾವ್ ಏನ್ ಟೈಮ್ ಕೊಟ್ಟಿರ್ತೀವಿ, ಯಾವತ್ತು ಡೇಟ್ ಕೊಟ್ಟಿರ್ತೀವಿ, ಆ ಡೇಟಿಗೆ ಆ ಟೈಮಿಗೆ ನಾವು ಅಲ್ಲಿರ್ಬೇಕು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ನಿರಂತರವಾಗಿ ನಾವು ವರ್ಕ್ ಅಲ್ಲಿ ಇರ್ಬೇಕು. ಓಕೆ, ಇಫ್ ಯು visit one prospect, we follow him. ಓಕೆ, ಸೊ ಈಗ ಅವರು ಬಿಸ್ನೆಸ್ಗೆ, ಈಗ ನಾವು ಯಾವ್ದೇ ವ್ಯಕ್ತಿಗೆ ಆಗಲಿ, ಆ ವ್ಯಕ್ತಿಗೆ ನಾವು ನಿಮಗೆ ಬಿಸ್ನೆಸ್ ಇಷ್ಟ ಆಯ್ತಾ ಅಥವಾ ಪ್ರಾಡಕ್ಟ್ ಇಷ್ಟ ಆಯ್ತಾ, ಎರಡು. ಅವರು ಪ್ರಾಡಕ್ಟ್ ಯೂಸರ್ ಆಗಿ ಬಂದ್ರು ನಮಗೆ ಬಿಸ್ನೆಸ್ ಬರುತ್ತೆ, ಅಥವಾ ಬಿಸ್ನೆಸ್ಗೆ ಅಂತ ಬಂದ್ರು ನಮಗೆ ಬಿಸ್ನೆಸ್ ಸಿಗುತ್ತೆ. ಹಾಗಾಗಿ ಸೊ ಇದನ್ನ ನಾವು ಕಂಪಲ್ಸರಿ ಪ್ರತಿಯೊಬ್ರು ಕೂಡ ಮಾಡ್ಬೇಕು. ಅಣ್ಣ ನೀವು ಪ್ಲಾನ್ ಕೇಳ್ಕಂದ್ರಲ್ಲ, ಯಾವತ್ ಸೇರ್ಕತಿರಣ, ಯಾವಾಗ ಬರ್ತಿರಣ ಅಂತೇಳಿ ನಾವ್ ಯಾವ್ದೇ ಕಾರಣಕ್ಕೂ ಇನ್ನೊಬ್ರ ಹತ್ರ ಬೇಕ್ ಮಾಡಬಾರ್ದು. ಸೊ ಇಷ್ಟೆಲ್ಲ ವಿಚಾರಗಳನ್ನ ಫಾಲೋಅಪ್ ಅಲ್ಲಿ ಇನ್ನೂ ಬಹಳಷ್ಟು ವಿಚಾರಗಳಿದಾವೆ, ಮುಂದಿನ ಸೆಷನ್ ನಲ್ಲಿ ತಿಳ್ಕೊಳ್ಳೋಣ. ಅದರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಝೂಮ್ ಮೀಟಿಂಗ್ ಸ್ಟಾರ್ಟ್ ಆಗಿ ಎಂಡ್ ಆಗೋ ಟೈಮ್ ಅಲ್ಲಿ 55 ಮೆಂಬರ್ಸ್ ನಾವು ಬಂದಿದ್ವಿ. ಓಕೆ, ಸೊ ಈಗ ನಾವ್ ಈ ತರ ಫಾಲೋಅಪ್ ಮಾಡ್ತಾ ಇದ್ರೆ 100% ನಮಗೆ ಟೀಮ್ ಸೆಟ್ ಆಗುತ್ತೆ, ನಾವೆಲ್ಲರೂ ಕೂಡ ಗೆಲ್ತೀವಿ. ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ನಾವು ಗೆಲ್ಲಕ್ಕಾಗಲ್ಲ. ಅದ್ರ ಜೊತೆಗೆ ಸೊ ಈಗ ನಮ್ ಕಣ್ಮುಂದೆ ತುಂಬಾ ಒಳ್ಳೊಳ್ಳೆ ಗುಡ್ ನ್ಯೂಸ್ ಆಫರ್ ಗಳಿದಾವೆ. ಏನಪ್ಪಾ ಅಂತಂದ್ರೆ, ಸಂಸ್ಥೆಗಳಿಂದ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಅಂಡಮಾನ್ ನಿಕೋಬಾರ್.
ಸೊ ಸ್ನೇಹಿತರೆ, ಒಂದು ವಿಚಾರನ ಮೈಂಡ್ ಅಲ್ಲಿ ಹಾಕೊಂಡು ಒಂದ್ಸತಿ ಥಿಂಕ್ ಮಾಡಿ. ಈಗೇನ್ ನಾವು 1 ಲಕ್ಷ ರೂಪಾಯಿ ಬಿಸ್ನೆಸ್ ಕೊಡ್ಬೇಕು, 1 ಲಕ್ಷ ರೂಪಾಯಿ ಬಿಸ್ನೆಸ್ ನಾವು ಮಾಡ್ಬೇಕು. ಅದ್ರಲ್ಲಿ 70,000 ರೂಪಾಯಿಂದು ಪ್ರಾಡಕ್ಟ್ ನಮಗೆ ಆಲ್ರೆಡಿ ಪ್ರಾಡಕ್ಟ್ ಸಿಗುತ್ತೆ. 70,000 ರೂಪಾಯಿಗೆ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಆ ಪ್ರಾಡಕ್ಟ್ ನ ನಾವು ಪಾಯಿಂಟ್ಸ್ ಗಳನ್ನ ನಾವು ಆಕ್ಟಿವೇಶನ್ ಮಾಡಿಸ್ಕೊಂಡ್ರೆ ನಮಗೆ ಇನ್ಕಮ್ ಬರುತ್ತೆ. ಒಂದು ಇನ್ನ ನಾವು ಕಂಪ್ನಿಗೆ ನಾವು 30,000 30,000 ರೂಪಾಯಿ ನಾವು ಕಂಪ್ನಿಗೆ ಹಾಕ್ಬೇಕು. ಆ 30,000 ರೂಪಾಯಿಗೆ ಒಂದ್ಸತಿ ನಿಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಕೈಲಾಗ್ಲಿ ಅಥವಾ ನೀವು ಯೂಟ್ಯೂಬ್ ಅಲ್ಲಿ ಆಗ್ಲಿ ಸರ್ಚ್ ಮಾಡಿ ನೀವು ತಿಳ್ಕೊಳ್ಳಿ ವಿಚಾರನ. 30,000 ರೂಪಾಯಿಗೆ ನಾವು ಅಂಡಮಾನ್ ನಿಕೋಬಾರ್ನ ಯಾವ್ದೇ ಕಾರಣಕ್ಕೂ ನೋಡ್ಕೊಂಡ್ ಬರಕ್ ಆಗಲ್ಲ. ಯಾಕೆಂದ್ರೆ ಹೋಗ್ಬೇಕಾರ್ಲು ಫ್ಲೈಟ್ ಅಲ್ಲಿ, ಬರ್ಬೇಕಾರ್ಲು ಫ್ಲೈಟ್ ಅಲ್ಲೇ ಕರ್ಕೊಂಡ್ ಬರ್ತಾರೆ. ಅದ್ರ ಜೊತೆಗೆ ಅಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ 5 ಸ್ಟಾರ್ ಹೋಟೆಲ್, ಅಲ್ಲಿ ಓಡಾಡೋದಕ್ಕೆ, ಸೈಡ್ ಸೀನ್ಸ್ ಎಲ್ಲ ನೋಡೋದಕ್ಕೆ. ಸೊ ಇಷ್ಟೆಲ್ಲ ನಾವು ಮಾಡ್ಬೇಕು ಅಂತ ಅಂದ್ರೆ ಯಾವ್ದೇ ಕಾರಣಕ್ಕೂ ನಾವು 30,000 ರೂಪೀಸ್ಗೆ ನಾವು ಅಂಡಮಾನ್ ನಿಕೋಬಾರ್ ನೋಡ್ಕೊಂಡ್ ಬರಕ್ಕಾಗಲ್ಲ. ಅಂತ ಒಂದು ಬ್ಯೂಟಿಫುಲ್ ಆಫರ್ ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ಈ ಆಫರ್ ನ ಇವತ್ತು ನಮ್ಮ ಆರ್ಕೆ ಟೀಮ್ ಅಲ್ಲೇ ಬಹಳಷ್ಟು ಜನ ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀರಾ. ನಿಮ್ಗೆಲ್ರಿಗೂ ಕೂಡ 1 ಸೆಕೆಂಡ್ ಕಂಗ್ರಾಚುಲೇಷನ್ಸ್. ಅದ್ರ ಜೊತೆಗೆ ಯಾರೆಲ್ಲ ಈಗ ಸಿಂಗಲ್ ಆಗಿ ಅಂಡಮಾನ್ ನಿಕೋಬಾರ್ ನೀವು ಟ್ರಿಪ್ ವಿನ್ ಆಗಿದ್ದೀರಿ, ಸೊ ಒಂದ್ಸತಿ ಟ್ರೈ ಮಾಡಿ, ಇನ್ನೂ ಸಮಯ ಇದೆ. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಫ್ಯಾಮಿಲಿ ಒಟ್ಟಿಗೆ ಹೋಗೋದಕ್ಕೆ ಟ್ರೈ ಮಾಡಿ, ಫ್ಯಾಮಿಲಿ ಒಟ್ಟಿಗೆ ಹೋಗೋದಕ್ಕೆ ಟ್ರೈ ಮಾಡಿ. ಬ್ಯೂಟಿಫುಲ್ ಆಗಿರ್ತಕ್ಕಂತ ಟ್ರಿಪ್ ಅಂತ ಹೇಳ್ಬೋದು. ನಮ್ಮ ಭಾರತ ದೇಶದಲ್ಲೇ ಒಂದು ದ್ವೀಪ ಅಂತ ಹೇಳ್ಬೋದು. ಬಹಳಷ್ಟು ಚೆನ್ನಾಗಿದೆ. ಅದನ್ನ ವಿಡಿಯೋದಲ್ಲಿ ನೋಡೋದಕ್ಕೆ ಅಷ್ಟು ಖುಷಿ ಆಗ್ತಿದೆ ಅಂದ್ರೆ, ಅದ್ರಲ್ಲೂ ನಮ್ಮ MD ಸರ್ ಯಾವ್ದೇ ಒಂದು ಟ್ರಿಪ್ ಇರ್ಬೋದು, ಯಾವ್ದೇ ಒಂದು ಆಫರ್ ಕೊಟ್ರು ಅಷ್ಟು ಸುಲಭವಾಗಿ ಸುಮ್ನೆ ಕೊಟ್ಟಿರಲ್ಲ. ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಅಂತ ಒಂದು ಅವಕಾಶನೇ ಅವ್ರು ನಮಗೆಲ್ಲರೂ ಮಾಡ್ಕೊಡೋಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ, ಊಟಿಯಲ್ಲಿ ಪಾರ್ಟಿ. ಬಹಳಷ್ಟು ಜನ ಊಟಿಗೆ ಹೋಗ್ ಬಂದಿದ್ದಾರೆ. ಊಟಿಗೆ ನೀವೆಷ್ಟು ಜನ ಸಿಂಗಲ್ ಆಗಿ ಹೋಗ್ ಬಂದಿರ್ಬೋದು, ಅಥವಾ ನಿಮ್ ಫ್ಯಾಮಿಲಿ ಒಟ್ಟಿಗೂ ನೀವು ಹೋಗ್ ಬಂದಿರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಇವತ್ತು ನಮ್ಮ ವಿ-ಸ್ಟಾರ್ ವೆಲ್ನೆಸ್ ಅಲ್ಲಿ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಈಗ ಏನು ಈ ಒಂದು ಊಟಿ ಟ್ರಿಪ್ ಅನ್ನ ಯಾರು ಯಾವ ಐಡಿ ನಂಬರ್ ಅಲ್ಲಿ ಅವ್ರು ಕಂಪ್ಲೀಟ್ ಆಗತ್ತೆ, ಆ ಟಾರ್ಗೆಟ್ ರೀಚ್ ಮಾಡ್ತಾರೆ, ಟ್ರಿಪ್ ವಿನ್ ಆಗ್ತಾರೋ ಅವರಿಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಒಂದು ಅವಕಾಶ ಏನಪ್ಪಾ ಅಂತಂದ್ರೆ, ಇಡೀ ವಿ-ಸ್ಟಾರ್ ಅಲ್ಲಿ ಇವತ್ತಿನ ತನಕ ಇಂತ ಒಂದು ಆಫರ್ ನ ಕೊಟ್ಟಿದ್ದೇ ಇಲ್ಲ. ಮುಂದಕ್ಕೂ ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಹಿಂದೆನೂ ನೋಡಿಲ್ಲ, ಮುಂದೆನೂ ನೋಡ್ತೀವಿ ಅನ್ನೋದು ಭರವಸೆ ಇಲ್ಲ. ಅಂತದ್ರಲ್ಲಿ ಇವತ್ತು ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಯಾರು ವಿನ್ ಆಗ್ತಾರೆ ಅವರು 2 ಜನ ಹೋಗ್ಬೋದು. ಗಂಡ ವಿನ್ ಆದ್ರೆ ಹೆಂಡತಿ ಕರ್ಕೊಂಡು ಹೋಗ್ಬೋದು, ಹೆಂಡತಿ ವಿನ್ ಆದ್ರೆ ಗಂಡನ್ ಕರ್ಕೊಂಡು ಹೋಗ್ಬೋದು. ಅಕಸ್ಮಾತ್ ಬೇಡ ಅಂತಂದ್ರೆ ಅವ್ರ ಫ್ಯಾಮಿಲಿ ಮಕ್ಳೊಟ್ಟಿಗೋ, ಅವ್ರ ತಂದೆ ತಾಯಿ ಒಟ್ಟಿಗೋ, ಯಾರೊಟ್ಟಿಗಾರ ಅವರು ಹೋಗ್ ಬರ್ಬೋದು. 2 ಜನ ಹೋಗ್ಬರಕ್ ಅವಕಾಶ ಇದೆ. ಸೊ ಎಂತ ಅವಕಾಶ ನೋಡಿ, ಒಂದು ಅಂಡಮಾನ್, ಇನ್ನೊಂದು ಊಟಿ. ಸೊ ಬ್ಯೂಟಿಫುಲ್ ಆಗಿರ್ತಕ್ಕಂತ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸೊ ಈಗ ಪ್ರತಿದಿನ ಝೂಮ್ ಮೀಟಿಂಗ್ ಅಲ್ಲಿ ನಮಗೆ ಎಜುಕೇಶನ್ ಸಿಗ್ತಾ ಇದೆ, ಅಥವಾ ನಮಗೆ FIM ಅಲ್ಲಿ ಎಜುಕೇಶನ್ ಸಿಗುತ್ತೆ. ಸೊ ಹಲವಾರು ರೀತಿಯಲ್ಲಿ ನಮಗೆ ಎಜುಕೇಶನ್ ನಮಗೆ ಪ್ರೊವೈಡ್ ಮಾಡ್ತಲೇ ಇದ್ದಾರೆ. ಯಾಕೆ ಅಂತಂದ್ರೆ ಕಲಿಕೆ ಬಹಳಷ್ಟು ಮುಖ್ಯ. ಕಲಿಬೇಕು. ಎಲ್ಲಿ ತನಕ ಅಂತಂದ್ರೆ, ಸೊ ಇವತ್ತು ಕಲಿಕೆಗೆ ಕೊನೆನೇ ಇಲ್ಲ, ವಿದ್ಯೆಗೆ ಕೊನೆನೇ ಇಲ್ಲ. ನಾವ್ ಎಷ್ಟು ಕಲ್ತ್ರೂ ಸಾಲದು. ನಾವ್ ಕಲಿಬೇಕು, ಬಹಳಷ್ಟು ಕಲಿಬೇಕು. ನಾವ್ ಎಷ್ಟು ಕಲಿತೀವೋ ಅಷ್ಟು ಗಳಿಸ್ತೀವಿ. ಹಾಗಾಗಿ ಈಗ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ನಮಗೆ ಆರ್ಗನೈಸ್ ಆಗಿದೆ. ಮೊದಲ ಹೆಜ್ಜೆ. ಸೊ ಅವಶ್ಯಕತೆ ಏನು? ಮೊದಲ ಹೆಜ್ಜೆ ಅಂತ ಅಂದ್ರೆ, ಒಂದ್ ಮಗು ಪುಟ್ಟದಾಗಿ ಮೊದಲನೇ ಸತಿ ಹೆಜ್ಜೆ ಇಡುತ್ತಲ್ವಾ, ಅದೇ ತರ ನಾವು ವಿ-ಸ್ಟಾರ್ ಅಲ್ಲಿ ಇವತ್ತು ಬಂದಿದೀವಿ ಅಂದ್ರೆ, ನಾವು ಕೂಡ ಮೊದಲ ಹೆಜ್ಜೆ ಕಾರ್ಯಕ್ರಮ ಮಸ್ಟ್ ಅಂಡ್ ಶುಡ್ ನಾವು ಅವಶ್ಯಕತೆ ಇದೆ. ಅದನ್ನ ನಾವು ಅಟೆಂಡ್ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ, ಈ ಒಂದು ಮೊದಲ ಹೆಜ್ಜೆ ಕಾರ್ಯಕ್ರಮದಲ್ಲಿ ಏನೆಲ್ಲ ನಮಗೆ ಹೇಳ್ಕೊಡ್ತಾರೆ, ಏನ್ ಕಲಿಸ್ಕೊಡ್ತಾರೆ? ಹೆಲ್ತ್ ಪ್ಲಾನ್, ಬೇಸಿಕ್ ನಾಲೆಡ್ಜ್. ಈ ಒಂದು ಬಿಸ್ನೆಸ್ ಗೆ ನಾವ್ ಏನನ್ನ ನಾಲೆಡ್ಜ್ ತಗಂದ್ರೆ ನಾವು ಕಲಿತೀವಿ, ನಾವು ಬೆಳಿತೀವಿ ಅನ್ನೋದಕ್ಕೆ ಇದರಲ್ಲಿ ನಮಗೆ ಬಹಳಷ್ಟು ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತಾರೆ. ಹೆಲ್ತ್ ಪ್ಲಾನ್ ಇರ್ಬೋದು, ಬಿಸ್ನೆಸ್ ಪ್ಲಾನ್ ಇರ್ಬೋದು, ಸ್ಟೆಪ್ ಇರ್ಬೋದು, FIM ಇರ್ಬೋದು, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಇರ್ಬೋದು, ಅಥವಾ ನಾವು 1 to 1 ಒಂದ್ ಮನೆಗೆ ಹೋದಾಗ ನಾವು ಕಾಂಟ್ಯಾಕ್ಟ್ ಮಾಡೋದ್ ಹೆಂಗೆ, ಯಾವ ವಿಚಾರನ ನಾವು ನಮ್ಮ ಸ್ನೇಹಿತರಿಗೆ ಹೇಳ್ಬೇಕು, ಯಾವ ವಿಚಾರನ ಹೇಳ್ಬಾರ್ದು, ಯಾವ ವಿಚಾರ ಹೇಳೋದ್ರಿಂದ ನಮ್ಗೆ ಬಿಸ್ನೆಸ್ ಬರಲ್ಲ, ಯಾವ ವಿಚಾರ ಹೇಳಿದ್ರೆ ನಮಗೆ ಬಿಸ್ನೆಸ್ ಬರುತ್ತೆ, ಯಾವ ವಿಚಾರನ ನಾವು ಯಾವ ಒಂದು ಗುಣಗಳನ್ನ ನಾವು ಅಳವಡಿಸ್ಕೊಂಡ್ರೆ ಟೀಮ್ ನ ನಾವು ದೊಡ್ಡ ಸಾಮ್ರಾಜ್ಯವಾಗಿ ನಿರ್ಮಾಣ ಮಾಡ್ಕೋಬಹುದು. ಈ ತರ ಬೇಸಿಕ್ ನಾಲೆಡ್ಜ್ ಅನ್ನ ನಮಗೆ ಕಲ್ಸ್ಕೊಡ್ತಾರೆ. ಸೊ ಈಗ ಆಲ್ರೆಡಿ ಮೈಸೂರಲ್ಲಿ ಆರ್ಗನೈಸ್ ಆಗಿದೆ. ವಿಲ್ಲಾದಲ್ಲಿ ನಾವು ಹೋದ ವರ್ಷ ನಾವು ಅದೇ ವಿಲ್ಲಾದಲ್ಲಿ ನಾವು ಕೂಡ ಮೊದಲ ಹೆಜ್ಜೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ.
ಹೆಂಗಿದೆ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಅಲ್ಲಿ ಬರೀ ಎಜುಕೇಶನ್ ಅಲ್ಲ, ಬರೀ ಎಜುಕೇಶನ್ ಅಲ್ಲ, ಅಲ್ಲಿ ಡ್ಯಾನ್ಸ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಬಹಳಷ್ಟು ಅಂದ್ರೆ ಬಹಳಷ್ಟು ಎಂಜಾಯ್ಮೆಂಟ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಹೈಯೆಸ್ಟ್ ಸ್ಟ್ರೆಂತ್ ಅಲ್ಲಿ ನಾವು ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗೋದ್ರಿಂದ ಸೊ ನಾವು ಕೂಡ ಕಲಿಬಹುದು, ನಮ್ ಟೀಮು ಕಲಿಸ್ಬೋದು, ನಮ್ ಟೀಮನ್ನು ಗೆಲ್ಲಿಸ್ಬೋದು, ನಾವು ಗೆಲ್ಬಹುದು. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಒಂದು ಮೊದಲ ಹೆಜ್ಜೆ ಕಾರ್ಯಕ್ರಮನ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ.